ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಈಗ ಮತ್ತೆ ತಮ್ಮ ಮುಂದೆ ಬಂದಿದ್ದೇನೆ. ಇದಕ್ಕೆ ಮುಖ್ಯ ಕಾರಣ ವಾರದ ವಿಶೇಷ ಸಂದರ್ಶನ. ಯಾಕೆಂದ್ರೆ ಈಗಾಗಲೇ ನಾವು ಕಳೆದ 25 ವರ್ಷದಿಂದ ನಾಡಿನ ಹೆಸರಾಂತ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ದಿನಪತ್ರಿಕೆಯ ಹಿರಿಯ ವರದಿಗಾರನಾಗಿ ಹಾಗೂ ಏಸಿಯನ್ ವಾಹಿನಿಯ ಸುದ್ದಿ ಮಾರ್ಗದರ್ಶಕನಾಗಿ ಈಗಾಗಲೇ ಕಾರ್ಯನಿರ್ವಹಿಸಿರುವುದು ತಾವೆಲ್ಲ ಗಮನಿಸಿದ್ದೀರಿ ಅಂತ ತಿಳ್ಕೊಂಡಿದ್ದೇನೆ. ಕಳೆದ ಹಲವು ದಿನಗಳ ಹಿಂದೆ ವಾರದ ವ್ಯಕ್ತಿ ಸಂದರ್ಶನವನ್ನು ಮೊದಲು ನಾವು ಪ್ರಾರಂಭಿಸಿದಾಗ ಸಾಕಷ್ಟು ಜನ ಅದಕ್ಕೆ ತಮ್ಮ ಅಭಿಪ್ರಾಯ ಅನಿಸಿಕೆ ವ್ಯಕ್ತಪಡಿಸಿದ್ದರು. ಆದರೆ ಮಧ್ಯದಲ್ಲಿ ಚುನಾವಣೆ ಆಗಮಿಸಿದ್ರಿಂದ ನೀತಿ ಸಂಹಿತೆ ಉಲ್ಲಂಘನೆ ಆಗುವ ಒಂದೇ ಒಂದು ನೆಪದಿಂದ ಆ ಒಂದು ವಾರದ ವ್ಯಕ್ತಿ ಸಂದರ್ಶನ ಸ್ಥಗಿತವಾಗಿತ್ತು. ಈಗ ಮತ್ತೆ ಸಾಕಷ್ಟು ಜನ ಆ ಒಂದು ವಾರದ ವ್ಯಕ್ತಿ ಸಂದರ್ಶನ ಪ್ರಾರಂಭಿಸಿರಿ, ಅಲ್ಲಿ ಬರ್ತಕ್ಕಂಥ ನಾಯಕರು ಹಾಗೂ ಜನರಿಗೆ ಅದೊಂದು ಉಪಯುಕ್ತವಾದಂತ ಕಾರ್ಯಕ್ರಮ, ಜನರ ಮನದಾಳದೊಳಗ ಹಾಗೂ ನಾಯಕರ ಮನದಾಳೊಳಗ ಏನೇನದ ಎಂಬುದನ್ನು ತಾವೆಲ್ಲ ಪ್ರಚುರಪಡಿಸ್ತಿದ್ದಿದ್ರಿ. ಅದು ಮುಂದುವರಿಸಿದ ಕಾರ್ಯಕ್ರಮ ಅಂತ ಸಾಕಷ್ಟು ಜನ ಒತ್ತಾಯ ಪಡಿಸಿದ ಹಿನ್ನೆಲೆಯಿಂದ ಈ ಒಂದು ವಾರದ ವ್ಯಕ್ತಿ ಸಂದರ್ಶನವನ್ನು ಮತ್ತೆ ಪ್ರಾರಂಭಿಸುತ್ತಿದ್ದೇವೆ. ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಮಾನ್ಯ ವೀಕ್ಷಕರೇ, ಈ ವಾರದ ವ್ಯಕ್ತಿ ಸಂದರ್ಶನಕ್ಕಾಗಿ ಮೊಟ್ಟ ಮೊದಲನೇದಾಗಿ ನಾವು ಪ್ರಾರಂಭಿಸುವ ವ್ಯಕ್ತಿ ಯಾರಾಗಿರ್ಬೋದು ಎಂಬುದು ತಮ್ಮ ಕುತೂಹಲಕ್ಕೆ ಕಾರಣವಾಗಿರುತ್ತದೆ. ಇಂದಿನ ವಿಶೇಷ ಸಂದರ್ಶನಕ್ಕೆ ಆಗಮಿಸಿರುವ ವ್ಯಕ್ತಿ ಬಡತನ ಕುಟುಂಬದಲ್ಲಿ ಜನಿಸಿ ತಮ್ಮ ಅಗಾಧವಾದ ಪ್ರತಿಭೆಯ ಮೂಲಕ ಸಂಘಟನಾ ಚತುರ ಎನಿಸಿಕೊಂಡಿದ್ದಾರೆ. ನಾಡು, ನುಡಿ, ನೆಲ, ಜಲ ರಕ್ಷಣೆಗಾಗಿ ಮತ್ತು ಜನರ ಸಂಕಷ್ಟಗಳ ಪರಿಹಾರಕ್ಕಾಗಿ ಬೀದಿಗೆ ಇಳಿದು ಸಾಕಷ್ಟು ವರ್ಷಗಳು ಹೋರಾಟ ಮಾಡಿಕೊಂಡು ಬಂದಂತ ವ್ಯಕ್ತಿಯಾಗಿದ್ದಾರೆ. ಇವರು ವ್ಯಕ್ತಿಯಲ್ಲ, ಒಂದು ಸಮಾಜದ ಶಕ್ತಿ ಎಂದರೆ ತಪ್ಪಾಗಲಾರದು. ಇಷ್ಟು ಪೀಠಿಕೆ ಹಾಕಿದಾಗ ಅವರು ಯಾರೆಂಬುದು ತಮ್ಮೆಲ್ಲರ ಗಮನಕ್ಕೆ ಬಂದಿರುವುದು ಅವರೇ ತಮಗೆಲ್ಲರ ಚಿರಪರಿಚಿತವಾದಂತ ನಮ್ಮ ಎಚ್.ಎಸ್. ಸೋಂಪೂರ್ ಅವರು. ಎಚ್.ಎಸ್. ಸೋಂಪೂರ್ ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಒಂದು ವಿಶೇಷ ಸಂದರ್ಶನಕ್ಕೆ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಎಚ್.ಎಸ್. ಸೋಂಪೂರ್ ಸರ್, ತಮಗೆ ಈ ಒಂದು ವಿಶೇಷ ಸಂದರ್ಶನಕ್ಕೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ಕೂಡ ಧನ್ಯವಾದ. ಮುಖ್ಯವಾಗಿ ಅವರು ತಮ್ಮ 37ನೇ ಜನ್ಮ ದಿನಾಚರಣೆಯನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರ ಪರವಾಗಿ ಹೇಳುತ್ತೇನೆ. ತಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದ. ಕಾಲು ಕೆರೆದು ನಿಲ್ತೈತೆ, ಕುಟುರು ಹಾಕಿ ಬಂದೈತೆ, ಎದುರು ಹೋದ್ರೆ ಗುಂತೈತೆ, ನೋಟೋಕೆ ನೋಪಲು ಸಿಂಪಲ್ಲು, ಇವನ ಗುಂಗೆ ಡಪ್ಪಲ್ಲು, ಆಡೋ ಆಟ ಬಹಳ ಚಾಲು, ಬೇಕಾ ಬೇಕಾ ಸಾಂಪಲ್ಲು, ಹೆಸರು ಕದರು ತಿಮಿರು, ನೋಡೋಂಗೆ ಬೆವರು ಬ್ರದರು, ಟಗರು ಟಗರು ಇವನ ಮೊಗರು. ಟಗರು ಬಂತು ಟಗರು, ಇದು ಈ ಮೂರ ಟಗರು, ಜೋರಾಗಿ ಇದರ ಹೆಸರು ಹೇಳ್ಬೇಡ ಕಣೋ ಬ್ರದರು, ಯಾವತ್ತು ಇದರ ಎದುರು ಹೋಗ್ಬೇಡ ಕಣೋ ಬ್ರದರು, ಇದು ತಿಮಿರು ಇರೋ ಟಗರು, ಧೈರ್ಯ ಇದರ ಉಸಿರು. ಒಂದು ಬಾರಿ ಇಡುವ ಗುಂಡ, ಆಮೇಲೆ ಯಾರೋ ಕಾಯೋರು ನಿನ್ನ, ಒಂದು ಬಾರಿ ಕಣಕೋ ಮುನ್ನ, ನೂರಾರು ಸಾರಿ ನೀ ಯೋಚೋದು ಚೆನ್ನ. ಸೋಂಪೂರ್ ಅವರೇ, ತಮಗೆ ಪ್ರಶ್ನಿಸುವ ಮೊದಲು ಇರುವ ಮುಖ್ಯ ಸಂಶಯ ಏನಂದ್ರೆ, ಸಾಕಷ್ಟು ಜನರೊಳಗ ಏನದಂದ್ರೆ, ತಾವು ಪದವಿ ಪಡೆದ ಬಳಿಕ
ಒಂದು ನಂತರ ವಿದ್ಯಾಭ್ಯಾಸವನ್ನು LLB ಮುಗಿಸ್ಕೊಂಡು ಅಥವಾ ನಂತರ ತರುವಾಯ ಮುಗಿಸ್ಬೇಕು ಅನ್ನೋದು ಸ್ವಾಭಾವಿಕವಾಗಿ ಇರತಕ್ಕಂತ ಮುಂದೆ ವಿದ್ಯಾರ್ಥಿಗಳು ಇರ್ತಕ್ಕಂಥ ಒಂದು ಗುರಿ ಇರ್ತದೆ. ಆದರೆ ತಾವು ಎಷ್ಟೋ ವರ್ಷಗಳು ಗತಿಸಬೇಕಂದ್ರೆ ತಾವು ಪದವಿ ಪಡೆದ ಬಳಿಕ SFI ಸಂಘಟನೆಯ ಮೂಲಕ ತಾವು ಹೋರಾಟವನ್ನು ಪ್ರಾರಂಭಿಸಿದ್ದೀರಿ. ಅಂತಹ ಸಂದರ್ಭದೊಳಗ ಸಾಕಷ್ಟು ಜನಪರ ಹೋರಾಟಗಳನ್ನು ಹಮ್ಮಿಕೊಂಡು ಬೀದಿಗಿಳಿದು ಸಾಕಷ್ಟು ಹೋರಾಟ ಮಾಡಿದಿರಿ. ಅವಾಗ ನೀವು LLB ಮಾಡಿದವರು ಈಗ ಯಾಕೆ ಮಾಡಿದಿರಿ? ಇದೆಲ್ಲ ಸಾಮಾನ್ಯವಾಗಿ ಸಾಮೂಹಿಕವಾಗಿ ಕೇಳಿ ಬರ್ತಕ್ಕಂಥ ಜನರ ಸಂಶಯ. ಇದು ಒಳಗಡೆ ಮನಸ್ಸೊಳಗದ. ಈಗ ವಕೀಲರು ಯಾಕಾದ್ರು? ಅವಾಗ ಆಗ್ಬೇಕಿತ್ತಲ್ಲ ವಕೀಲರ. ಮೊದಲಿಗೆ ACN ವಾಹಿನಿಗೆ ಧನ್ಯವಾದಗಳನ್ನು ಹೇಳ್ತಾ, ಯಾಕಂದ್ರೆ ACN ಬಹಳಷ್ಟು ಮೊದಲು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಿತ್ತು. ನಡಬರ್ಕೆ ಯಾಕೋ ಏನೋ ನಿಧಾನ ಅಂತ ಅನ್ಸಿತ್ತು. ಮತ್ತೆ ಈಗ ರಾಘವೇಂದ್ರ ಕುಲಕರ್ಣಿ ಅವರು ಅದಕ್ಕೆ ಮುಖ್ಯ ವಾಹಿನಿಗೆ ತರಲಿಕ್ಕಾಗಿ ವಾರದ ಸಂದರ್ಶನವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷ. ನಿಮ್ಮ ವಾಹಿನಿ ಮೂಲಕ ಅನೇಕ ಪ್ರತಿಭೆಗಳು ಹೊರಬರಲಿಕ್ಕೆ ಸಾಧ್ಯ ಇದೆ ಮತ್ತು ಜನರ ಸಮಸ್ಯೆ ಮತ್ತು ಬದುಕಿನ ಮೇಲೆ ಬೆಳಕು ಚೆಲ್ಲಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಭಾವನೆ ನಮ್ದಾಗಿದೆ. ಆ ಕಾರಣಕ್ಕಾಗಿ ನಿಮ್ಮ ವಾರದ ಅತಿಥಿಯ ಇದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾಡ್ರಿ, ಇದನ್ನು ನಿರಂತರವಾಗಿ ಕೊಂಡೊಯ್ರಿ ಅಂತಕ್ಕಂಥದ್ದು ನಂದು ಒಂದು ಆಶಯ. ರಾಘವೇಂದ್ರ ಅವ್ರು ಹೇಳಿದ್ರು LLB ಪ್ರಶ್ನೆ. ಬಹಳಷ್ಟು ಜನರಿಗೆ ಸೋಂಪುರದ ಒಂದು ಮುಖ ಕಾಣ್ತಿದೆ, ಇನ್ನೊಂದು ಮುಖ ಯಾರು ನೋಡಿಲ್ಲ. ನಾನು ಅದು ತೋರ್ಸಕ್ನು ಪ್ರಯತ್ನ ಮಾಡಿಲ್ಲ. ಆದ್ರೆ ಬಡತನ ನನ್ನ ಸ್ವಾಭಿಮಾನವಾಗಿ ಮಾಡಿಕೊಂಡು ನಾನು 1994ರಲ್ಲಿಯೇ ವಿದ್ಯಾರ್ಥಿ ಇದ್ದಾಗ ನಂದು SLC ಮುಗಿದ ತಕ್ಷಣವೇ ನಾನು ಈ ಸಮಾಜ ಸಂಘಟನೆಯೊಳಗ ಆಸಕ್ತಿತನಾದೆ. 96ರಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸೇರುವುದರ ಮೂಲಕ ಅಧಿಕೃತವಾದಂಥ ಒಂದು ಸಂಘಟನೆಯನ್ನು ಸೇರಿ ವಿದ್ಯಾರ್ಥಿ ಚಳವಳಿಯಲ್ಲಿ ಆರಂಭಿಸಿಕೊಂಡೆ. ನಾನು 1999ರಲ್ಲಿ ನನ್ನ ಪದವಿ ಮುಗಿದಾಗ ನಾನು ಎಲ್ಲರಂತೆ ನನಗೆ ಒಂದು ಆಸೆ ಇತ್ತು, ನಾನು ಕೂಡ ವಕೀಲ ಆಗ್ಬೇಕಂತಕ್ಕಂಥ ಹಂಬಲವನ್ನು ಇಟ್ಕೊಂಡು ಗದಗಿನ SA ಮಾನ್ವಿ ಪದವಿ ಕಾನೂನು ಪದವಿ ವಿದ್ಯಾಲಯಕ್ಕೆ ಪ್ರವೇಶವನ್ನು ಪಡೆದೆ. ಒಳ್ಳೇದು ಕೆಟ್ಟದ್ದು ಗೊತ್ತಿಲ್ಲ. ಅವತ್ತೊಂದು ಘಟನೆ ಗಜೇಂದ್ರಗಢದಲ್ಲಿ ನಡೆದೇ ಹೋಗಿದ್ರೆ ಇವತ್ತು ನಾನು ವಕೀಲನಾಗಿ 25 ವರ್ಷ ನಿಮ್ಮ ಮಧ್ಯೆ ಕೆಲಸ ಮಾಡ್ಲಿಕ್ಕೆ ಆಗಿತ್ತು. ಆದ್ರೆ ಅದು ಒಳ್ಳೇದಕ್ಕೂ ಅನ್ನೋಕ್ಕಾಗಲ್ಲ, ಕೆಟ್ಟದ್ದು ಅನ್ನೋಕ್ಕಾಗಲ್ಲ. ಆದ್ರೆ ಅದೊಂದು ಮರೆಯಲಾಗದಂತ ಒಂದು ಘಟನೆ. 2000ನೇ ಇಸ್ವಿಯ ಫೆಬ್ರವರಿಯ 25ನೇ ತಾರೀಕು ಗಜೇಂದ್ರಗಢ ಚರಿತ್ರೆಯಲ್ಲಿ ಅಚ್ಚಳಿಯದೆ ಉಳಿದಂತ ಒಂದು ಹೋರಾಟ. ಏನು ಗ್ರಾಮೀಣ ಕೃಪಾಂಕಕ್ಕಾಗಿ ನಾವು ಹೋರಾಟ ಮಾಡ್ತಿದ್ವಿ. ಹೋರಾಟಕ್ಕೆ ಅಹಿಂಸಾ ಮಾರ್ಗ ನಾವು ಅನ್ವಯಿಸಿದ್ವಿ. ಆದ್ರೆ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮಗೇ ಗೊತ್ತಿರ್ಲಾರ್ದಂಗೆ ಆ ಹೋರಾಟವನ್ನ ದಿಕ್ಕು ತಪ್ಪಿಸ್ಲಿಕ್ಕಾಗಿ ಪೊಲೀಸರ ಮೇಲೆ ಒತ್ತಡ ತಂದು ಲಾಠಿ ಚಾರ್ಜ್ ಮಾಡಿದ್ರು. ಅಮಾಯಕ ವಿದ್ಯಾರ್ಥಿನಿಯ ಮೇಲೆ ಲಾಠಿ ಚಾರ್ಜ್ ಆದಾಗ ಸಹಜವಾಗಿ ನಾವೆಲ್ಲ ವಿದ್ಯಾರ್ಥಿ ವಯಸ್ಸು ನಮ್ದು 20 ವಯಸ್ಸು. ಅವಾಗ ಬಹಳಷ್ಟು ನಮ್ಮ ಸರಿ ಸಮಾನ ವಯಸ್ಸಿನವರು ಬಹುತೇಕ ಇದ್ರು. ಎಲ್ಲರೂ ಕೂಡ ಆ ಸಿಟ್ಟಿನಲ್ಲಿ ಬಹಳಷ್ಟು ರೋಷ ಆವೇಶ ವ್ಯಕ್ತಪಡಿಸಿದಾಗ ಆ ಒಂದು ಘಟನೆ ದೊಡ್ಡ ರೀತಿ ಆಯ್ತು. ಕಾಣದ ಕೈಗಳು ಹೋರಾಟದ ಮಧ್ಯೆ ನಮ್ಮ ಹೋರಾಟ ಮಧ್ಯಗಾರರಲ್ಲಿ ಭಾಗವಹಿಸಿ ಪೊಲೀಸರ ಮೇಲೆ ಕಲ್ಲು ಎಸೆದಂತ ಭಾಗವಾಗಿ ಅವರು ಪೊಲೀಸ್ ವಾಹನವನ್ನ ಮತ್ತು ಪೊಲೀಸ್ ಬೈಕ್ ಅನ್ನ ಸುಟ್ಟ ಪರಿಣಾಮವಾಗಿ ಇಡೀ ದೊಡ್ಡ ರೀತಿಯಾದಂತ ಆ ಹೋರಾಟ ಹಿಂಸಾರೂಪಕ್ಕೆ ಬಂತು. ಅದ್ರ ಭಾಗವಾಗಿ ಸುಮಾರು 60ಕ್ಕಿಂತ ಹೆಚ್ಚು ಜನರ ಮೇಲೆ FIR ನ ದಾಖಲಿಸಿದ್ರು. ಅದರಲ್ಲಿ 47 ಜನ 33 ದಿವಸ ಜೈಲಿನಲ್ಲಿ ಇರುವಂತದ್ದು. ಅದರಲ್ಲಿ ಮುಖ್ಯ ಆರೋಪಿ ನಾನಿದ್ದೆ, ಅಕ್ಯೂಸ್ ನಂಬರ್ 1 ಇದ್ದೆ. ನನ್ನ ಮೇಲೆ ಒಟ್ಟು 43 ಸೆಕ್ಷನ್ ಅನ್ನು ಬಳಸಿ 8 ಅಟೆಂಪ್ಟ್ ಮರ್ಡರ್ ಕೇಸನ್ನ ಹಾಕಿದ್ರು. ಬಹುಶಃ ನನ್ನ 20 ಆ ವಯಸ್ಸಿನಲ್ಲಿ ಊಟ ಮಾಡಿ ತಂದೆ ತಾಯಿ ಜೊತೆ ಇರ್ಬೇಕಾದಂತ ವಯಸ್ಸಲ್ಲಿ ನನಗ ಎಲ್ಲವನ್ನ ನೋಡ್ಬೇಕಾಯ್ತು. 6 ತಿಂಗಳ ಕಾಲ ಭೂಗತವಾಗಿ ಆಮೇಲೆ ಹೈಕೋರ್ಟಿನಿಂದ ಉಚ್ಚ ನ್ಯಾಯಾಲಯದಿಂದ ಜಾಮೀನು ಪಡೆದು ಊರಿಗೆ ಬಂದೆ. ನಾನು ಆವಾಗಲೇ ಪದವಿ ಮುಗಿಸುವಂತ 99ರಲ್ಲಿ ಕಾನೂನು ಪದವಿಗೆ ಅರ್ಜಿ ಹಾಕಿದ್ದೆ. ಈ ಘಟನೆ ಭಾಗವಾಗಿ ನನಗೆ ಪರೀಕ್ಷೆ ಕುಂದಿರ್ಲಿಕ್ಕೆ ಅವಕಾಶ ಸಿಗಲಿಲ್ಲ. ನಾನು ಭೂಗತನ ಆಗಿರೋದ್ರಿಂದ ಅವತ್ತು ನಾನು ಕಾನೂನು ಪದವಿಯಿಂದ ವಂಚಿತ ಆದಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟ ಹೇಳ್ತೀನಿ. ಓಕೆ, ಅವಾಗ ಸಾಕಷ್ಟು ನಾವು ಹೋರಾಟ ಮಾಡಿ ಗ್ರಾಮೀಣ ಜನತೆಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಕೃಪಾಂಕ ಲಭಿಸಲಿ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಸಾಕಷ್ಟು ಆಗಿನ ಸಂದರ್ಭ ಮೋಸ್ಟ್ಲಿ ಪ್ರೊಬೆಬಲಿ ಜೀಪ್ ಏನೋ ಅವಾಗ ಪೊಲೀಸ್ ಜೀಪ್ ಏನೋ ಸುಟ್ಟ ಇತ್ತು ಕಾಣಿಸ್ತದೆ. ಆಗಿನ ಪ್ರಕಾರ ಸಾಕಷ್ಟು ಜನ ಅದನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಓಕೆ, ಅದೊಂದು ದುರ್ಘಟನೆ ಈ ನಮ್ಮ ಗಜೇಂದ್ರಗಢ ಭಾಗದ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ, ಹೋರಾಟಗಾರರ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಅಂತ ವ್ಯಕ್ತಿತ್ವ ಪರಿಣಾಮ HS ಸೋಂಪುರ್ ಅವರ ಬದುಕಿನ ಮೇಲೆಯೂ ಬೀರಿದೆ ಅಂತ ಯಾಗಲೇ ತಾವು ತಿಳಿಸಿದ್ದೇನೆ. ಅದಾದ ಬಳಿಕ ಹೋರಾಟದ ಬದುಕೇ ತಮ್ಮ ಬದುಕು ಅಂತ ತಿಳ್ಕೊಂಡು ಮುಂದೆ ತಾವೊಂದು
ರಕ್ಷಣಾ ವೇದಿಕೆಯನ್ನು ನಿರ್ಮಾಣ ಮಾಡಿದ್ರಿ. ಅದನ್ನು ರಕ್ಷಣಾ ವೇದಿಕೆಯ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸಿ ಸಾಕಷ್ಟು ಹೋರಾಟ ಮಾಡಿದ್ರಿ. ಕನ್ನಡದ ನೆಲ ಜಲ ಇಲ್ಲಿ ಯಾವುದಕ್ಕೆ ಆದ್ರೂ ತೊಂದರೆ ಆದ್ರೆ, ಭಾಷೆಗೆ ತೊಂದರೆ ಆದ್ರೆ ತಕ್ಷಣ ಗದಗ ಜಿಲ್ಲೆಯೊಳಗೆ ತಕ್ಷಣ ಸ್ಪಂದಿಸೋರು ಎಚ್ ಎಸ್ ಸೋಂಪೂರ್ ಅವರು ಏನಾದ್ರೂ ನೆಲ ಜಲಕ್ಕೆ ಮತ್ತು ಕೇಂದ್ರ ಸರ್ಕಾರದಿಂದ ಯಾವ್ದಾದ್ರು ಒಂದು ಯೋಜನೆಗಳು ಕನ್ನಡಿಗರಿಗೆ ಅನ್ಯಾಯವಾದ್ರೆ ಸಿಡಿದು ಹೇಳೋದು ಎಚ್ ಎಸ್ ಸೋಂಪೂರ್ ಹಾಗೂ ಅವರ ತಂಡ ಎನ್ನುವ ಒಂದು ಬಲವಾದ ನಂಬಿಕೆ ಜನರಲ್ಲಿ ಅವಾಗ ಇತ್ತು. ಆ ರಕ್ಷಣಾ ವೇದಿಕೆ ಮೂಲಕ ನೀವು ಹೋಗಿದ್ರೆ ಇವತ್ತಿಗೆ ಒಂದು ಏನೋ ಒಂದು ಸ್ಥಾನಮಾನ, ಹೆಚ್ಚಿನ ಉನ್ನತ ಸ್ಥಾನಮಾನ ಲಭಿಸಿತ್ತು ಎನ್ನುವ ಭಾವನೆ ಈಗಲೂ ಜನರೊಳಗಿದೆ. ಬಿಟ್ರೆ ಯಾಕೆ ಅದು ರಕ್ಷಣಾ ವೇದಿಕೆ? ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಪ್ರಾಮಾಣಿಕ ಕಾರ್ಯಕರ್ತನಾಗಿ, ರಾಜ್ಯ ಉಪಾಧ್ಯಕ್ಷನಾಗಿ ಅನೇಕ ವರ್ಷಗಳಲ್ಲಿ ಅದರ ಕೆಲಸ ಮಾಡಿದೆ. ಬಹುಶಃ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟಗಾರರಲ್ಲಿ ನಾವು ಅನೇಕ ಹೋರಾಟವನ್ನು ಮಾಡಿದಂಥ ಸಂದರ್ಭದಲ್ಲಿ ನನ್ನ ಮೇಲೆ 28 ಕೇಸುಗಳು ದಾಖಲಾದ, 2 ರೌಡಿ ಲಿಸ್ಟ್ ಅನ್ನು ಕೂಡ ಮಾಡಿದರು. ನಾನು ಯಾವುದಕ್ಕೂ ಹೋರಾಟದಲ್ಲಿ ಪೊಲೀಸರ ಜೊತೆ, ಸರ್ಕಾರ ಜೊತೆ ಶಾಮೀಲಾಗಿ ಹೋರಾಟ ಮಾಡಿದ್ರ ಇವತ್ತು ಅಷ್ಟು ಪ್ರಕರಣ ನನ್ನ ಮೇಲೆ ಹಾಕಿರ್ಲಿಲ್ಲ. ನಾನು ಬಡವರ ಪರವಾಗಿ, ನಾಡಿನ ಪರವಾಗಿ, ನಾಡಿನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೋರಾಟದಲ್ಲಿ ನಾ ಯಾರ ಹತ್ರನು ಕೂಡ ರಾಜಿ ಮಾಡ್ಕೊಳ್ಳಿಲ್ಲ. ಹಿಂಗಾಗಿ ಬಹಳಷ್ಟು ಜನ ಸೋಂಪುರ, ಬಹಳ ಶಿಡಕ್ರಿ, ರ್ಯಾಶಿರಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ನನಗೆ ಸತ್ಯವನ್ನ ಕಂಡಿದ್ದನ್ನ ನಾ ಯಾರ ಹತ್ರನು ಬಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟವನ್ನು ಮಾಡಿದ್ವಿ. ಎಲ್ಲೋ ಒಂದು ಕಡೆ ಅವತ್ತಿನ ನಮ್ಮ ಕರವೇ ನಾಯಕತ್ವ ವಹಿಸಿದಂಥವ್ರಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಎಚ್ ಎಸ್ ಸೋಂಪುರ್ ಅಂತಕ್ಕಂಥ ಹೆಸರು ಕೇಳಿ ಬಂದಾಗ ಅವ್ರಿಗೂ ಒಮ್ಮೆ ಮುಜುಗರ ಆಗಿತ್ತು. ಎಲ್ಲೋ ಒಂದ್ ಕಡೆ ಮುಜುಗರ ಆಗಿ, ಇಲ್ಲ ಸೋಂಪೂರನ ಸಾಮರ್ಥ್ಯ ಬಹಳ ಜಾಸ್ತಿ ಇದೆ, ಅದನ್ನ ಆರೋಗ್ಯಪೂರ್ಣವಾಗಿ ಬಳಸ್ಕೋಬೇಕಂತಕ್ಕಂಥದ್ದು ಬರಲಿಲ್ಲ. ಕೆಲವರು ಕಾಣದ ಕೈಗಳು, ಅವರ ತಾಮ್ರದ ಕಿವಿ, ಅದಕ್ಕೆ ಅವ್ರು ಒಡ್ಡಿದ್ರು. ಅದರ ಭಾಗವಾಗಿ ನನಗೆ ನಿರ್ಲಕ್ಷ್ಯ ಮನೋಸ್ಥಿತಿಯೊಳಗೆ ಅವ್ರು ತಂದಿಟ್ರು. ಆದ್ರೆ ಅದಕ್ಕೆ ನಾನು ಏನು ತಲೆ ಕೆಡಿಸಲಿಲ್ಲ. ಆದ್ರೆ ಸಂಘಟನೆಯಲ್ಲಿ ದಿನದ 24 ಗಂಟೆ ನನ್ನನ್ನು ನಾನು ತೊಡಗಿಸಿಕೊಂಡು ಯಾವೊಂದು ಹಮ್ಮು ಬಿಮ್ಮಿಲ್ಲದೆ ನನ್ನನ್ನು ಕೆಲಸ ಮಾಡಿದ್ದೇನೆ. ಆದ್ರೆ ಆ ಸಂದರ್ಭದಲ್ಲಿ ನಮ್ಮೊಂದು ರಸ್ತೆ ಅಪಘಾತ ಆದಾಗ ನಾನು ಬಹಳಷ್ಟು ನಮಗ ವಾಹನ ಬಿದ್ದು ಬಹಳ ನೋವನ್ನು ಅನುಭವಿಸಿದೆ. ನಾನು ಬಾಗಲಕೋಟೆ ಆಸ್ಪತ್ರೆಯಲ್ಲಿ ದಾಖಲಾದೆ. ಆದ್ರೆ ದಿನದ 24 ಗಂಟೆ ಯಾವ ಹೋರಾಟದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಕೆಲಸ ಮಾಡ್ತಿದ್ದೆ, ನಮ್ಮ ನಾಯಕರು ಇದಾರಂತಕ್ಕಂಥ ಭಾವನೆ ಇತ್ತು. ಆ ನಾಯಕ ಸೌಜನ್ಯಕ್ಕಾದ್ರೂ ನನಗ ಒಂದು ದೂರವಾಣಿ ಕರೆ ಮಾಡಿ ಮಾತಾಡ್ಸಲಾರ್ದಾಗ ಸಹಜವಾಗಿ ನನಗ ಬೇಸರ ಆಯ್ತು. ಆ ಕಾರಣಕ್ಕಾಗಿ ಅದರಿಂದ ನಾನು ದೂರ ಉಳಿದ್ವಿನ ಯಾವುದೇ ಕಾರಣಕ್ಕೆ ಸಂಘಟನೆ ಬಿಡ್ಲಿಲ್ಲ. ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು, ಹಿತೈಷಿಗಳು ಏನಾರು ಒಂದು ಮಾಡ್ರಿ ಅಂತ ಹೇಳಿದಾಗ ಮತ್ತೆ ನಾಡಪರವಾದಂತ ಕರ್ನಾಟಕ ಜನಹಿತ ವೇದಿಕೆಯನ್ನ ಇದೇ ಗಜೇಂದ್ರಗಡ ನಗರದಲ್ಲಿ ಲಕ್ಷಾಂತರ ಜನ ಸೇರಿಸೋದ್ರ ಮೂಲಕ, 100 ಕಲ್ಯಾಣ ಕೆಲಸ ಮಾಡೋದ್ರ ಮೂಲಕ ಅವತ್ತು ನಾವು ಆರಂಭಿಸಿ ಕನ್ನಡ ನಾಡು ನುಡಿ ಹೋರಾಟದಲ್ಲಿ ಸಕ್ರಿಯ ಆದ್ವಿನ ಹೋರಾಟದಿಂದ ವಿಮುಖ ಇವತ್ತಿಗೂ ಕೂಡ ನಾನು ವಿಮುಖ ಆಗಿಲ್ಲ. ಓಕೆ, ಸಾಕಷ್ಟು ಹೋರಾಟದ ಮೂಲಕ ಒಂದು ಜನರ ಮನದಲ್ಲಿ ಶಾಶ್ವತವಾಗಿ ಅವಾಗ ನೆಲೆಯೂರಿದ್ರಿ. ಆದ್ರೆ ಸೋಂಪೂರ್ ಅವರು ಎಲ್ಲಾದ್ರೂ ಭಾಷಣ ಮಾಡ್ತಾರ ಅಂತಂದ್ರ ಸಾಕಷ್ಟು ಜನ ಬಂದು ಎಲ್ಲೆಲ್ಲಿಯೋ ಬಂದು ಕೇಳುವಂತ ಸ್ಥಿತಿ ನಿರ್ಮಾಣ ಈಗಲೂ ಇದೆ, ಹಿಂದಿನೂ ಇತ್ತು. ಆದ್ರೆ ಅವಾಗ ಆ ಸಂದರ್ಭದೊಳಗ ಸಾರ್ವಜನಿಕ ಒಂದು ಭಾಷಣದೊಳಗ ತಾವು ಏನು ಗರ್ಜನೆ ಹಾಕ್ತಿದ್ರಿ, ಯಾವ ರೀತಿಯಾಗಿ ಎಚ್ಚರಿಕೆ ಕೊಡ್ತಿದ್ರಿ ಜನಪರವಾದಂತ ಆ ಒಂದು ಗರ್ಜನೆ ಇವಾಗ ಕ್ಷೀಣಿಸಿದ. ಯಾಕ ಕ್ಷೀಣಿಸಿದೆ ಅನ್ನೋಕ್ಕಿಂತ ಕೆಲಷ್ಟು ಘಟನೆಗಳು, ಅನುಭವಗಳು ಮನುಷ್ಯನಿಗೆ ಪಾಠ ಕಲಿಸ್ತಾವ. ಓಕೆ, ಆವತ್ತು ನಾನು ಹೋರಾಟದ ಆರಂಭವಾದಾಗ 94ರಿಂದ 2005ವರೆಗೆ ನನ್ನ ಮದುವೆ ಆಗಿರ್ಲಿಲ್ಲ. 2005ರಲ್ಲಿ ಮದುವೆ ಆಯ್ತು. ಆಮೇಲೆ ಮಕ್ಕಳಾದ್ರು. ಸಂಸಾರದ ಜೊಂಜಾಟ ಜವಾಬ್ದಾರಿಗಳು ಕೂಡ ನನ್ನ ಮೇಲೆ ಹೆಚ್ಚಾಯ್ತು. ಇವತ್ತ ನನ್ನ ಮಕ್ಕಳು ವಿದ್ಯಾಭ್ಯಾಸದ ಕಡೆ, ನಮ್ಮ ಸಂಸಾರದ ಕಡೆ ಒಂದಿಷ್ಟು ಸಮಯನ ಕೊಡಬೇಕಾದದ್ದು ನನ್ನ ತಂದೆ ಆಗಿದ ನನ್ನ ಆದ್ಯ ಕರ್ತವ್ಯ. ನನ್ನ ಬಡತನ ಮಧ್ಯದಲ್ಲಿ ಕೂಡ ಮಕ್ಕಳನ್ನ ಏನಾದ್ರೂ ಮಾಡ್ಬೇಕಂತಕ್ಕಂಥ ಸಹಜ ಹಂಬಲದಿಂದ ಹೋರಾಟದ ಹಾದಿಯಲ್ಲಿ ಸ್ವಲ್ಪ ಒಂದು ಹೆಚ್ಚಿನ ನಿಧಾನ ಆಗಿರ್ಬೋದು. ಆದ್ರೆ ಇವತ್ತ ಅದು ಕೇವಲ ನನ್ನಿಂದ ವೈಯಕ್ತಿಕ ಆಗಿದೆ ಅನ್ನೋದು ಅಷ್ಟೇ ಅಲ್ಲ, ಇಡೀ ರಾಜ್ಯದ ಉದ್ದಗಲಕ್ಕೂ, ದೇಶದ ಉದ್ದಗಲಕ್ಕೂ ಇವತ್ತು ಹೋರಾಟ ಇಲ್ಲ. ಯಾಕಂದ್ರ ಈ ರಾಜ್ಯದಲ್ಲಿ ದಲಿತ ಚಳುವಳಿ ಬಂತು, ಬಂಡಾಯ ಚಳುವಳಿ ಬಂತು, ರೈತ ಚಳುವಳಿ ಬಂತು, ನಾಡನುಡಿ ಪರ ಚಳವಳಿ ಬಂತು. ಇವೆಲ್ಲ ಚಳವಳಿಗಳಿಗೆ ಹೊಡ್ತಾ ನಿಂತ ನೀರಾಗಿದಾವ. ಸಾರ್ವಜನಿಕರು ಕೂಡ
ಹೋರಾಟದ ಕಡೆ ಗಮನ ಇಲ್ಲ. ಯಾಕಂದ್ರೆ ಅವ್ರ ಬದುಕಿನ ಜಂಜಾಟ, ಅದರಲ್ಲಿ ಮೊಬೈಲ್ ಬಂದ ನಂತರ ಇವತ್ತ ಬಹಳ ಕಷ್ಟ ಆಗಿದೆ. ಹೋರಾಟಕ್ಕೆ ಬೀದಿಗೆ ಅವತ್ತು ನಾವು 5,000 10,000 ಜನರನ್ನ ಯಾವುದೋ ಫಲಾಪೇಕ್ಷೆ ಇಲ್ಲದ ಜನ ಬಂದು ಜೊತೆಗೆ ನಿಂತು ಕೆಲಸ ಮಾಡ್ತಕ್ಕಂಥ ಒಂದು ಕಾಲ ಇತ್ತು. ಇವತ್ತು ಪರಿಸ್ಥಿತಿ ಬದಲಾವಣೆ ಆಗಿದೆ. ಯಾರು ಕೂಡ ಬರುವಂತ ನಿರೀಕ್ಷೆನೇ ಇಲ್ಲ. ಯಾವ್ದಾದ್ರು ಒಂದು ಸಮಸ್ಯೆನೇ ತಗೊಂಡು ಹೋರಾಟ ನಾವು ಏನ್ ಶಾಲ್ ಹಾಕೊಂಡು ಮಾಡ್ತಿದ್ವಿ ಅಷ್ಟೇ ಜನ ಮಾಡ್ಬೇಕಿನ ನಮ್ಮ ಮೇಲೆ ಕೇಸರಾಗ್ಲಿ, ರೌಡಿ ಲಿಸ್ಟರ್ ಆಗ್ಲಿ, ನಮ್ಮನ್ನ ಒಳಗರ ಹಾಕ್ಲಿ, ನಾವೇ ಹೊಣೆಗಾರರು, ನಾವೇ. ನನಗ 28 ಕೇಸುಗಳಾದಾಗ ಜಾಮೀನು ಪಡ್ಕೋಬೇಕಾದ್ರೆ ನಾ ಏನೇನು ತ್ರಾಸ ಪಟ್ಟೇನೋ ನನಗೂ ಗೊತ್ತು, ಮತ್ತು ನಮ್ಮ ಕಾರ್ಯಕರ್ತ ನಮ್ಮ ಕುಟುಂಬಕ್ಕೆ ಗೊತ್ತು. ಯಾಕಂದ್ರೆ ಯಾವ್ದಾದ್ರು ಒಂದು, ಯಾಕಂದ್ರೆ ಉಳಿದವ್ರು ಹೋರಾಟ ಮಾಡಿ ಮನವಿ ಕೊಟ್ಟು ಹೋಗಂತ ಹೋರಾಟ ಎಂದೂ ಮಾಡಿಲ್ಲ ನಾವು. ಒಂದು ಹೋರಾಟ ನಿರ್ಣಾಯಕ ಘಟ್ಟ ತಲುಪೋರಿಗೆ ಯಾವುದನ್ನು ಕೂಡ ಬಿಟ್ಟಿಲ್ಲ. ಅದು ಸಹಜವಾಗಿ ಪೊಲೀಸರಿಗೆ ನಮಗೆ ವಾಕ್ಸಮರ ನಡೀತಿತ್ತು, ಇದಾಕಿತ್ತು. ಅವ್ರು ಸಹಜವಾಗಿ ಆಡಳಿತ ಪಕ್ಷದ ಮಾತುಗಳನ್ನ ಕೇಳ್ಕೊಂಡು ಎಮ್ದು FIR ದಾಖಲಿತ್ತು. ಆ FIR ಯಾವಾಗ ನಮ್ಗೆ ಗೊತ್ತಾಗಿತ್ತು ಅಂದ್ರೆ ಒಮ್ಮಕ್ಲೆ ಕೋರ್ಟ್ ಹೋಗಿ ಸಮನ್ಸ್ ಮನೆಗೆ ಬಂದು ಗೊತ್ತಾಗಿತ್ತು. ಅವಾಗ ಜಾಮೀನು ಹುಡುಕ್ಬೇಕು. ಎಷ್ಟು ಜನ ನಮ್ಗೆ ಜಾಮೀನ್ ಹಾಕ್ತಾರೆ ಹೇಳ್ರಿ? ಅವ್ರಿಗೆ ಸಾಕತ್ ಜಾಮೀನು. ಆ ಕಾರಣಕ್ಕಾಗಿ ಹೋರಾಟ ಕಡಿಮೆ ಆಗಿದೆ. ಹೋರಾಟದಿಂದ ಹಿಂದಿಲ್ಲ. ಅನಂತರ ನೋಡ್ರಿ, ನಾವು ಗಜೇಂದ್ರಗಢದಲ್ಲಿ ಇವತ್ತ ಹೆಂಗ ವಾಣಿಜ್ಯ ಕೇಂದ್ರ ಆಗಿ ಬಹಳಷ್ಟು ಬೆಳೀತಾ ಇದೆ. ಇದರಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮ ಗಜೇಂದ್ರಗಢ ತಾಲೂಕು ರಚನೆ ಆಗ್ಬೇಕಂದ್ರೆ ಸಾಕಷ್ಟು ನಮ್ಮ ಗಜೇಂದ್ರಗಢ ಇರ್ತಕ್ಕಂಥ ಹಾಗೂ ಸುತ್ತಮುತ್ತಕ್ಕಂಥ ಜನ ಆಗಲಿಕ್ಕ, ಮುಖಂಡರಾಗಲಿಕ್ಕ, ನಾಯಕರಾಗಲಿಕ್ಕ, ಸಂಘ ಸಂಸ್ಥೆಗಳು ಸಾಕಷ್ಟು ಹೋರಾಟ ನಡೆಸಿದ್ದಾರೆ. ಇವತ್ತು ಗಜೇಂದ್ರಗಢ ತಾಲೂಕು ಆಗ್ಬೇಕ್ರೆ ಆ ಒಂದು ಪ್ರಮುಖವಾಗಿ ಸಿಂಹಪಾಲು ತಮ್ಮದು ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದ್ರೆ ಗಜೇಂದ್ರಗಢ ತಾಲೂಕು ಆಗ್ಬೇಕು ಅನ್ನೋ, ರಚನೆ ಆಗ್ಬೇಕು ಅನ್ನೋ ಸಂದರ್ಭಗಳು ಹೋರಾಟ ಮಾಡಿದ್ದೀರಿ. ಈಗ ನನಗೆ ಹೋರಾಟದಲ್ಲಿ ಸಿಂಹಪಾಲ್ ಏನು ಬೇಕಾಗಿಲ್ಲ. ಯಾಕಂದ್ರೆ ನಾವು ಹೋರಾಟ ಕಾರ್ಯಕರ್ತನಾಗೇ ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಏನಾಗಿದೆ ಅಂದ್ರೆ, ನಾವು ರೈಲ್ವೆಕ್ ಒಂದು ಹೋರಾಟ ಮಾಡ್ಬೇಕಂತ ಆರಂಭಿಸಿದ್ವಿ. ಯಾವಕ್ಕ ಏನೋ ಗೊತ್ತಿಲ್ಲ, ವ್ಯಾಪಾರ ವಾಣಿಜ್ಯ ಇಲ್ಲಿ ರೈಲ್ವೆ ಬಂದ್ರೆ, ರಾಷ್ಟ್ರೀಯ ಹೆದ್ದಾರಿ ಬಂದ್ರೆ ಅದು ವ್ಯಾಪಾರಸ್ಥರಿಗೆ ಆಗ್ತದೆ, ಗಜೇಂದ್ರಗಢ ಬೆಳವಣಿಗೆಗೆ ಪೂರಕ ಆಗ್ತದ. ಆದ್ರೆ ಯಾರ ನಾವು ಫಲಾನುಭವಿಗಳಂತೀವಿ, ಯಾರು ಇವತ್ತ ಹೆಚ್ಚು ಹೊತ್ತು ತಾಲೂಕಾದ್ರೆ ಯಾರು ಫಲಾನುಭವಿಗಳಾಗ್ತಾರ, ಮುಖ್ಯ ರಸ್ತೆ ರೈಲ್ವೆ ಬಂದ್ರೆ ಯಾರು ಫಲಾನುಭವಿಗಳ, ಆ ಫಲಾನುಭವಿಗಳಿಗೆ ಯಾವುದೇ ಕಿಂಚಿತ್ತು ಕಾಳಜಿ ಇಲ್ಲ. ಆ ಕಾರಣಕ್ಕಾಗಿ ಹೋರಾಟ ಇವತ್ತ ಕ್ಷೀಣಿಸಕತ್ತವು. ನಾವು ಅವತ್ತು ನಾಡಪರ ಹೋರಾಟ ಮಾಡುವಾಗ ಒಂದು ದಿನ ಪತ್ರಿಕೆಯಲ್ಲಿ ನಮ್ಮ ಹೆಸರು ಬರ್ಲಿಲ್ಲ ಅಂದ್ರೆ ಸಮಾಧಾನ ಇರ್ತಿದ್ದಿಲ್ಲ, ಏನಾರು ಒಂದು ಮಾಡ್ತಿದ್ವಿ. ಹಾಗೆ 1-2 ದಿವಸ ನಾವು ಬಿಟ್ಟಿವಿ ಅಂದ್ರ ಏನು ಇಲ್ಲಲ್ರಿ ನಿಮ್ ತನ್ನೋರ, ನಾವ್ ಮತ್ ಹೋರಾಟ ಚಲೋ ಮಾಡಿದ್ವಿ, ಏನ್ರಿ ಬರೀ ನಾ ನಿಮ್ಮದ ಅನ್ನೋರ ಆ ಮಟ್ಟಕ್ಕ ಇದು ಮಾಡಿದ್ರು. ಅವತ್ತು ಮಾಧ್ಯಮನು ಕೂಡ ಬಹಳಷ್ಟು ಸಮಸ್ಯೆಗಳ ಮೇಲೆ ಬೆಳಕನ್ನ ಚೆಲ್ತಾ ಇದ್ರು. ಮಾಧ್ಯಮದವ್ರು ನಮ್ಮನ್ನು ಹುಡುಕ್ತಿದ್ರು, ಇಂಥದೊಂದು ಸಮಸ್ಯೆ ಐತ್ರಿ ಅಂತಂದು ನಮ್ಮ ದೂರವಾಣಿ ಕರೆ ಮಾಡಿ ಹೇಳ್ತಿದ್ರು. ನಾವು ಆ ತತ್ಕ್ಷಣ ಸ್ಪಂದಿಸ್ತಿದ್ವಿ, ಹೋಗ್ತಿದ್ವಿ, ಹೋರಾಟ ನಡೀತಿತ್ತು, ಮಾಧ್ಯಮ ಬರ್ತಿತ್ತು, ಸಮಸ್ಯೆ ಪರಿಹಾರ ಆಗ್ತಿತ್ತು. ಇವತ್ತು ಮಾಧ್ಯಮಗಳು ಕೂಡ ಇವತ್ತಿನ ಬಹಳ ದಿವಸ ಆಯ್ತು ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಇಂಥದ್ದು ಸಮಸ್ಯೆನ ಹೇಳೋದು ಬಿಟ್ರ ದಿನನಿತ್ಯ ಯಾರು ಮಾಧ್ಯಮದ ಹಿಂಗ್ ಸಮಸ್ಯೆ ಐತಿ ನೋಡಿ ಇಟ್ಕೊಂಡು ಧ್ವನಿ ಎತ್ತರ ಅಂತ ಕೇಳುವಂತ ಪ್ರಶ್ನೆನ ಹೋಗ್ಬಿಟ್ಟೈತೆ. ಸಾಕಷ್ಟು ಬದಲಾವಣೆ ಕಾಣ್ತಾ ಇದ್ದೀರಿ ಇವಾಗಲೇ. ಓಕೆ, ಇಲ್ಲಿವರೆಗೂ ಸ್ವಲ್ಪ ಒಂದು ತಮ್ಮ ಮನೊಳಗಿರ್ತಕ್ಕಂಥ ಪ್ರಶ್ನೆಗಳಿಗೆ ಸೋಂಪುರವರು ಒಂದು ಉತ್ತರ ಕೊಡ್ತಾ ಬಂದಿದ್ದಾರೆ. ಮತ್ತೆ ವಿರಾಮ. ಈಗ ವಿರಾಮದ ನಂತರ ಮತ್ತೆ ತಮ್ಮನ್ನು ಸ್ವಾಗತಿಸುತ್ತೇನೆ. ವಿರಾಮದ ನಂತರ ಮತ್ತೆ ವಾರದ ವ್ಯಕ್ತಿ ಸಂದರ್ಶನಕ್ಕೆ ಸ್ವಾಗತ. ಸೋಂಪುರವರೇ, ತಾವು ಈಗಾಗಲೇ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದೀರಿ, ಸಂಸ್ಥಾಪನೆ ಮಾಡಿದ್ದೀರಿ, ಮತ್ತು ಅವನು ಹುಟ್ಟು ಹಾಕಿದ ಬಳಿಕ ತಾವು ರಾಜಕೀಯ ಪ್ರವೇಶ ಮಾಡಿದ್ದು ಯಾಕೆ? ಮುಖ್ಯವಾಗಿ ಈಗ ಸಂಘಟನೆ ಅದು ಕೇಂದ್ರ ಮತ್ತು ರಾಜ್ಯದ ಸರ್ಕಾರದ ತಪ್ಪು ನೀತಿ ನಿಯಮಗಳು ಬಂದಾಗ ಬೀದಿಗಿಳಿದು ಹೋರಾಟ ಮಾಡೋದು ಒಂದು ಸಹಜ, ಸ್ವಾಭಾವಿಕ. ಅದಕ್ಕೆ ಅಂತಿಮವಾಗಿ ರಾಜಕೀಯ ಕೈಗೆ ಬರದ ಹೊರತು ನಾವು ಎಷ್ಟು ದಿವಸ ಅಂತ ಬೀದಿ ನಿಂತು ಹೋರಾಟ ಮಾಡಕ್ಕಾಗತ್ತ ಅನ್ನೋ ಭಾವನೆ ನನ್ನಲ್ಲಿತ್ತು, ನಮ್ಮ ಅಭಿಮಾನಿ ಹಿತೈಷಿಗಳಲ್ಲಿತ್ತು. ಆ ಕಾರಣಕ್ಕಾಗಿ ರಾಜಕಾರಣ ಸೇರ್ಪಡೆ ಆಗೋದ್ರ ಮೂಲಕ ನನಗೂ ಕೂಡ ಕನಸದೆ. ಈ ಕ್ಷೇತ್ರದ ಶಾಸಕರಾಗಿ ವಿಧಾನಸಭೆಯಲ್ಲಿ ನನ್ನದೇ ಆದಂತ ಸೇವೆ ಮಾಡಬೇಕು, ಈ ಕ್ಷೇತ್ರವನ್ನ ಕರ್ನಾಟಕದಲ್ಲಿ ಮಾದರಿ ಕ್ಷೇತ್ರ ಆಗ್ಬೇಕಂತ ಕನಸಿದೆ. ಆ ಕನಸು ಇನ್ನೂ ಜೀವಂತ ಇದೆ. ಆ ನಿಟ್ಟಿನಲ್ಲಿ ನಾ ರಾಜಕೀಯ ಸೇರ್ಪಡೆ ನನಗೆ ಅನಿವಾರ್ಯ ಆಗಿದೆ. ಓಕೆ, ಪ್ರಾರಂಭಿಕ ಹಂತವಾಗಿ ತಾವು JDS ಪಕ್ಷವನ್ನು ಪ್ರವೇಶ ಮಾಡಿದಿರಿ.
JDS ಬಿಡ್ಲಿಕ್ಕೆ ಮುಖ್ಯ ಕಾರಣ ಏನು? ನಾನು ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿ ಪ್ರಬಲ ಅಭ್ಯರ್ಥಿ ಆಗಿರೋದ್ರಿಂದ ನನಗೆ ರಾಜಕೀಯ ಮಾಡಲಿಕ್ಕೆ ಒಂದು ಪಕ್ಷದ ಆಸರೆ ಬೇಕಾಗಿತ್ತು. ಆಗ ನಾವು ಜನತಾದಳ ಜಾತ್ಯತೀತ ಪಕ್ಷವನ್ನ ಸೇರ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ನಮ್ಮ ಸಂಘಟನಾ ಶಕ್ತಿಯನ್ನು ಪರಿಗಣಿಸಿದಂಥ ಕುಮಾರಸ್ವಾಮಿ ಅವರು ತಾವೇ ಸ್ವತಃ ಗಜೇಂದ್ರಗಡಕ್ಕೆ ಬಂದು ನನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ್ರು. ಆದ್ರ ಕಾಣದ ಕೈಗಳು, ನಮ್ಮ ಕಣ್ಣಿಗೆ ಕಾಂಗ್ರೆಸ್ ಬಿಜೆಪಿ ರಾಜಕಾರಣ ಅಷ್ಟೇ ಕಾಣುತ್ತೀವಿನ ಇದರ ಮೀರಿನ ಇನ್ನೊಂದು ಕೂಡ ರಾಜಕಾರಣ ಇದೆ. ಆ ರಾಜಕಾರಣ ಬಹಳ ಸೂಕ್ಷ್ಮವಾದ ರಾಜಕಾರಣ ಇದೆ. ಆ ಒಂದು ಕುಟಿಲ ವ್ಯವಸ್ಥೆ, ಜಾತಿಯ ವ್ಯವಸ್ಥೆ ನನಗೆ ಪಕ್ಷ ತಪ್ಪಲಿಕ್ಕೆ, ಟಿಕೆಟ್ ತಪ್ಪಲಿಕ್ಕೆ ಕಾರಣ ಆಯ್ತು. ನನಗೆ ಟಿಕೆಟ್ ತಪ್ಪಿಸಿದಂತ ಪಕ್ಷ ನನಗೆ ಬೇಡ ಅಂತಕ್ಕಂಥ ಅಭಿಮಾನಿಗಳ ಆಶೆ ಇದಂತೆ ಆ ಪಕ್ಷದಿಂದ ನಾ ದೂರ ಉಳಿದು ಭಾರತೀಯ ಜನತಾ ಪಕ್ಷ ಸೇರಿದೆ. ಆಗಿನ ಸಂದರ್ಭದೊಳಗ ತಾವು ರೋಣ ಮತಕ್ಷೇತ್ರದ ಚುನಾವಣೆಗೆ JDS ಪಕ್ಷದಿಂದ ಸ್ಪರ್ಧಿಸಬೇಕು ಅನ್ನೋ ಆಕಾಂಕ್ಷಿ ತಾವು ಹೊಂದಿದ್ರಿ. ಆ ಸಂದರ್ಭದೊಳಗ ತಮ್ಗೆ B.Pharm ಟಿಕೆಟ್ ಸಿಗಲಾಗಿದೆ ಅಂತ ಸಿಡಿದೆದ್ದು ನೀವು JDS ಬಿಟ್ರಿ. ಅವತ್ತು ಅವ್ರು ನಾನು JDS B.Pharm ಕೊಟ್ಬಿಟ್ಟಿದ್ರೆ ನಾ ಇವತ್ತು ಎಲ್ಲೋ ಇರ್ತಿದ್ದೆ. ಅದು ನನಗೆ ಅಲ್ಲ ಮೋಸ ಆಯ್ತು, ವಂಚನೆ ಆಯ್ತು. ಆ ಪಕ್ಷವನ್ನು ಬಿಟ್ವಿ. ಅದ್ರ ಆ ಸಿಟ್ಟಿನಲ್ಲಿ ಏನಂತಾರಲ್ಲ, ಅದೇ ಆ ಸಿಟ್ಟು ಬಂದಾಗ ಸಿಟ್ಟಿನಲ್ಲಿ ಯಾವುದೇ ತೀರ್ಮಾನ ತಗೋಬಾರ್ದಂತಲ್ಲ, ಅವತ್ತು ತೀರ್ಮಾನ ಮಾಡಿ JDS ಸೇರಿದ್ದ ಒಳ್ಳೆ ತಪ್ಪು. ಅನಂತರ ಸಿಟ್ಟಿನಲ್ಲಿ ಬಿಜೆಪಿ ಸೇರಿದಂತೂ ಇನ್ನೂ ಮಹಾ ದೊಡ್ಡ ತಪ್ಪಾಗಿ ತಾವು ಭಾರತೀಯ ಜನತಾ ಪಕ್ಷ ಸೇರಿದ್ರಿ. ಭಾರತೀಯ ಜನತಾ ಪಕ್ಷದ ವಾತಾವರಣ ಆಗಿನ ಸಂದರ್ಭದೊಳಗೆ ಅವರು ಸ್ವಾಗತ ಮಾಡಿ ನಿಮ್ಗೆ ಕರ್ಕೊಂಡ್ರು. ಇಲ್ಲ, ಭಾರತೀಯ ಜನತಾ ಪಕ್ಷದವ್ರು ನಂಗೆ ಬಹಳ ಗೌರವ ಕೊಟ್ಟಿದ್ರು. ಗೌರವ ಕೊಟ್ಟು ಪಕ್ಷಕ್ಕೆ ಸೇರಿಸ್ಕೊಂಡು ಬಹಳ ಪ್ರೀತಿನೇ ಇದ್ರು. ಆದ್ರೆ ಯಾವ್ದೋ ಒಂದು ಸಣ್ಣ ಕಾರಣಕ್ಕಾಗಿ ಇಲ್ಲಿಯ ಅಂದಿನ ಮಾಜಿ ಸಚಿವರಂತ ಕಳಕಪ್ಪ ಬಂಡಿಯವರು ಒಂದು ಇಟಗಿ ಪ್ರಕರಣದಲ್ಲಿ ಇಲ್ಲಿಯ ಒಬ್ಬ PS ಆರಕ್ಷಕ ಉಪನಿರೀಕ್ಷಕ ಇದ್ದಂತ ಕುಸುಗಲ್ ಅವ್ರು, ಮಂಜುನಾಥ್ ಕುಸುಗಲ್ ಅವ್ರು ಇದ್ರ. ಅವ್ರದ್ದು ಏನು ತಪ್ಪಿದ್ದಿಲ್ಲ ಆ ವ್ಯಕ್ತಿದ. ಅವನ ವಿರುದ್ಧ ಏಕಾಏಕಿ ಭಾರತೀಯ ಜನತಾ ಪಕ್ಷದಿಂದ ಹೋರಾಟ ಮಾಡಿದ್ರು. ನಾವು ಬ್ಯಾಡ ಅಂತ ವಿನಂತಿ ಮಾಡ್ಕೊಂಡೋಗು ಮಾಡಿದಾಗ ಒಬ್ಬ ಸಾಮಾನ್ಯ ಅವನ ಓದಿನ ಬಗ್ಗೆ, ಹುಟ್ಟಿನ ಮೂಲದ ಬಗ್ಗೆ ಮಾತಾಡಿದ್ರು. ಅವಾಗ ನಾವು ರೋಷಿಕೊಂಡು ಆ ಪಕ್ಷದ ವಿರುದ್ಧ ಹೋರಾಟ ಮಾಡಿದ್ವಿ. ಕುಸುಗಲ್ಲನ್ನ PSI ಇದ್ದಂತವನ್ನ CPI ಪ್ರಮೋಷನ್ ಆಗುವವರಿಗೆ ಗಜೇಂದ್ರಗಡದಲ್ಲಿ ನಾವು ಅವತ್ತು ಹೋರಾಟದಿಂದ ನೋಡ್ಕೊಂಡು ಹೋದ್ವಿ. ಆ ಕಾರಣಕ್ಕೆ ಸಹಜವಾಗಿ ಬಿಜೆಪಿಯಿಂದ ನಾವು ದೂರ ಉಳಿದ್ವಿ. ಓಕೆ, ಆ ಒಂದು ಹಿನ್ನೆಲೆಯಿಂದ ತಾವು ಭಾರತೀಯ ಜನತಾ ಪಕ್ಷದಿಂದ ತಾವು ಹಿಂದೆ ಸರಿದ್ರೆ ಮಾತು ಮುಖ್ಯವಾಗಿ. ತರುವಾಯ ಇವಾಗ ತಾವು ಕಾಂಗ್ರೆಸ್ ಪಕ್ಷದ ರೋಣ ಮತಕ್ಷೇತ್ರದ ಯುವ ನಾಯಕರಾಗಿ ಈಗ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಈ ಸಂದರ್ಭದೊಳಗೆ ನೀವು ಕಾಂಗ್ರೆಸ್ ಪಕ್ಷದಿಂದ ಏನು ಅಪೇಕ್ಷೆ ಪಡ್ತೀರಿ? ನಾನು ಕೂಡ ಅನೇಕ ಆಕಾಂಕ್ಷೆ ಇಟ್ಟುಕೊಂಡ ರಾಜಕಾರಣ ಮಾಡೋದು. ಯಾಕಂದ್ರೆ ದಿನದ 24 ಗಂಟೆ ನಾ ಸಾರ್ವಜನಿಕ ಬದುಕಿನಲ್ಲೇ ಇರ್ತೇನೆ, ರಾಜಕೀಯದಲ್ಲೇ ಇದ್ದೇನೆ. ಪಕ್ಷನೂ ಕೂಡ AICC ಇರ್ಬೋದು, KPCC ಇರ್ಬೋದು, ನನ್ನ ಸೇವಾ ಕಾರ್ಯವನ್ನ ಖಂಡಿತವಾಗಿ ಗಮನ ಹರಿಸಿದೆ. ಎಷ್ಟೋ ಬಾರಿ ನನಗೆ ಕರೆದು ಮಾತಾಡಿದ್ದಾರೆ. ಅದರ ಭಾಗವಾಗಿಯೇ KPCCಯ OBC ಸೆಲ್ನ ರಾಜ್ಯ ಉಪಾಧ್ಯಕ್ಷ ಮಾಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ನಾನು ಆಶಾವಾದಿಯಾಗಿದ್ದೇನೆ. ಪಕ್ಷದ ಉನ್ನತ ಹುದ್ದೆಯನ್ನ ನನಗೆ ಸಿಗುತ್ತಂತಕ್ಕಂಥ ನಂಬಿಕೆ ಇದೆ. ಅದ್ರ ಜೊತೆಗೇನೆ ಇವತ್ತು ನಮ್ಮ ಈ ಕ್ಷೇತ್ರದಲ್ಲಿ ಹಿರಿಯ ಶಾಸಕರು GS ಪಾಲ್ರು ಇದ್ದಾರೆ. ಅವರು ಇವತ್ತು ಬರೀ ಹಿರಿಯ ಮುತ್ಸಜ್ಜ ನಾಯಕರು, ಅವ್ರಿಗೆ ಹೊಂದ್ಕೊಂಡು ನಾವು ಇವತ್ತು ಕೆಲಸ ಮಾಡ್ತಿದ್ದೆ. ಈಗ ನಾನು MLA ಆಗ್ತೇನೆ ಅಂದ್ರೆ ಅದು ಸರಿ ಅನ್ಸಲ್ಲ. ಆ ಕಾರಣಕ್ಕಾಗಿ ರಾಜಕೀಯ ಆಸೆ ಇಲ್ಲ ಅನ್ನಕ್ಕಾಗಲ್ಲ, ನಾನು ಆಸೆ ಇದೆ. ಅದಕ್ಕಾಗಿ MLA ಹೊರತುಪಡಿಸಿ ಅನೇಕ ಆದಂತ ಸ್ಥಾನಮಾನಗಳು ಕೂಡ ಇದಾವೆ. ಅದು ವಿಧಾನ ಪರಿಷತ್ ಇರ್ಬೋದು, ರಾಜ್ಯಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಯಾವ್ದಾರ ನಿಗಮ ಮಂಡಳಿ ಅಧ್ಯಕ್ಷ ಇರ್ಬೋದು, ಇಲ್ಲ ಪಕ್ಷದ ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಜನರಿಗೆ ಬಳಿ ಸೇವೆ ಮಾಡಕ್ಕಂತ ಯಾವ್ದಾದ್ರೂ ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಖಂಡಿತವಾಗಿ ಪಕ್ಷ ನನ್ನ ಗುರುತಿಸ್ತಂತ ನಂಬಿಕೆ ನನಗಿದೆ. ಓಕೆ, ಮತ್ತೊಂದು, ಈಗಾಗಲೇ ರೋಣ ಮತಕ್ಷೇತ್ರವನ್ನು ಆಳಿದಂತ ವ್ಯಕ್ತಿಗಳ ಇತಿಹಾಸ ತಮ್ಮ ಗಮನಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ತಾವೊಬ್ಬ ಹಾಲು ಮತ್ತು ಸಮುದಾಯದ ಪ್ರಬಲ ನಾಯಕರೆಂದ್ರೆ ತಪ್ಪಾಗ್ಲಾರದು ರೋಣ ಮತಕ್ಷೇತ್ರದೊಳಗ. ಇಂಥ ಸಂದರ್ಭದೊಳಗ ರೋಣ ಮತಕ್ಷೇತ್ರವನ್ನು ಈ ಹಿಂದೆ ಯಾರು ಆಳ್ಕೊಂಡು ಬಂದಿದ್ದಾರೋ ತಮ್ಗೆ ಗೊತ್ತದೆ. ಇಂಥ ಒಂದು ಸನ್ನಿವೇಶದೊಳಗ ತಾವು ಈಗಿನ ರಾಜಕಾರಣದೊಳಗ ಯಶಸ್ವಿ ಆಗ್ತೀರ ಅನ್ನೋ ನಂಬಿಕೆ ಇದೆಯಾ? ಖಂಡಿತವಾಗಿಯೂ ನನಗೊಂದು ಭರವಸೆ ಇದೆ. ನಾನು ಹಾಲು ಮತ ಸಮಾಜದಲ್ಲಿ ಹುಟ್ಟಿರ್ಬೋದು ವಿನ, ಆದ್ರೆ ನನ್ನ ದೈನಂದಿನ ಬದುಕು ಚೆಲುವಾಗೋದು ಜಾತ್ಯತೀತವಾಗಿ ನನ್ನ ದೈನಂದಿನ ಬದುಕು ಚೆಲುವಾಗ್ತದೆ. ನನ್ನ ಹೋರಾಟದ ಬದುಕು 32 ವರ್ಷದಲ್ಲಿ ಈ ಹೋರಾಟದಲ್ಲಿ ಇದನ್ನೇ ನಾನು ಮಾಡ್ಕೊಂಡು ಬಂದಿರೋದು. ಜೊತೆಗೆ ಒಂದು ಇವತ್ತು ರಾಜಕಾರಣದಲ್ಲಿ ಯಾವುದೇ ಒಂದು ರಾಜಕೀಯ ಮಾಡ್ಬೇಕಾದ್ರೆ ಅವ್ರ ಜಾತಿ ಹಿನ್ನೆಲೆ ಮುನ್ನೆಲೆ ಬಹಳಷ್ಟು ಜನನು ಕೂಡ ವಿಚಾರ ಮಾಡ್ತಾರೆ, ಪಕ್ಷನೂ ಕೂಡ ಆ ರೀತಿ ಆಲೋಚನೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಈ ಕ್ಷೇತ್ರದಲ್ಲಿ ನಾ ಪ್ರತಿನಿಧಿಸ್ತಕ್ಕಂಥ ಹಾಲು ಮತ ಸಮಾಜ 55,000ಕ್ಕಿಂತ ಹೆಚ್ಚು ಮತದಾರರು ಇಲ್ಲಿದ್ದಾರೆ. ಅದು ಒಂದು ನಮ್ಗೆ ದೊಡ್ಡ ಶಕ್ತಿ. ಅದ್ರ ಜೊತೆಗೆ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ,
ಮುಂದುವರೆದಂಥವ್ರು ಇರ್ಬೋದು, ಪ್ರಗತಿಪರ ಇರ್ಬೋದು, ಚಿಂತಕರು ಇರ್ಬೋದು, ಅನೇಕ ನಾಡಪರ, ದಲಿತ ಪರ, ರೈತ ಪರ, ಮಹಿಳಾ ಪರ ಸಂಘಟನೆ ಜೊತೆ ನಾವು ಕೆಲಸ ಮಾಡಿರೋದ್ರಿಂದ ಎಲ್ಲ ವರ್ಗದ ಜನರ ನಿರೀಕ್ಷೆಯಲ್ಲಿ ನಾನು ಕೆಲಸ ಮಾಡ್ತಿದ್ದೇನೆ. ಖಂಡಿತವಾಗಿ ನನ್ಗ ಏನಾರು ಅನ್ಕೊಂಡು ನಾ ತೀರ್ಮಾನ ಮಾಡಿದ್ರೆ ಈ ಜನ ಯಾವತ್ತೂ ಕೈ ಬಿಡಲ್ಲ ಅಂತಕ್ಕಂಥ ನಂಬಿಕೆ ನನಗಿದೆ. ಒಂದೇನಂದ್ರೆ ಹಾಲುಮತ ಸಮಾಜಕ್ಕೆ ಒಂದು ಮುಕ್ತ ಸಮಾಜ, ಆ ಒಂದು ಜನ ಏನಿದಾರಲ್ಲ ಯಾವಾಗ್ಲೂ ನಿರಪೇಕ್ಷೆಯಿಂದ ಕೆಲಸ ಮಾಡ್ಕೊಂಡು ಬಂದಂತ ಜನ ಹಾಲುಮತ ನಮ್ಮ ರೋಣ ಮತಕ್ಷೇತ್ರದ ಕುರುಬ ಸಮಾಜ. ಬಟ್ ನಮ್ಮ ಮತಕ್ಷೇತ್ರದ ಚುನಾವಣೆಯಲ್ಲಿ 2ನೇ ಸ್ಥಾನಗಳಲ್ಲಿ ಇದ್ದಂತ ಮತದಾರ ಇರ್ತಕ್ಕಂಥ ಒಂದು ಸಮುದಾಯ. ಈ ಸಮುದಾಯಕ್ಕೆ ಇನ್ನೂವರೆಗೂ ಯಾವುದೇ ಸ್ಥಾನಮಾನ ಸಿಕ್ಕಿದೆಯಾ ಅಥವಾ ಮುಂದಾದ್ರೂ ಸಿಗಬಹುದಾ? ಇಲ್ಲ, ರಾಜಕೀಯ ಸ್ಥಾನಮಾನಗಳು ನಮ್ಮ ಕ್ಷೇತ್ರಕ್ಕೆ ಹೇಳ್ಬೇಕಂದ್ರ ನಮ್ಮ VR ಗುಡಿಸಾಗರ್ ವಕೀಲರು KSDL ಅಧ್ಯಕ್ಷರನ್ನು ಹೊರತುಪಡಿಸಿದ್ರೆ ಇವತ್ತು ಯಾವುದೇ ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಅವಕಾಶ ಸಿಕ್ಕಿಲ್ಲ. ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಇರ್ಬೋದು, ಈ ಗದಗಿನ ನಾಯಕರಂತ HK ಪಾಲ್ರೆ ಇರ್ಬೋದು, ನಮ್ಮ ರೋಣದ ನಾಯಕರಂತ GS ಪಾಲ್ರೆ ಇರ್ಬೋದು, ಅನೇಕ ಬೇರೆ ನಮ್ಮ ಅಹವಾಲವನ್ನ ನಾವು ತೋಡ್ಕೊಂಡಿದ್ದೀವಿ. ಯಾಕಂದ್ರ ಬಹುಸಂಖ್ಯಾತರಿರ್ತಕ್ಕಂಥ ಹಾಲುಮತ ಸಮಾಜ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತದಾನ ಮಾಡ್ತದ, ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತದ. ಜೊತೆಗಿನ ಇಲೆಕ್ಷನ್ ಅಲ್ಲಿ ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ಎಲ್ಲಾ ಜಾತಿ ಜನಾಂಗದವ್ರು ಮಾಡ್ತಾರೆ, ಅದ್ರ ಬಗ್ಗೆ ನಮ್ದೇನಿಲ್ಲ. ಆದ್ರೆ ನಾವು ಕೂಡ ನಮ್ಮ ಆತ್ಮಸಾಕ್ಷಿಯಾಗಿ ಪ್ರಾಮಾಣಿಕವಾಗಿ ಹಾಲುಮತ ಸಮಾಜ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದೆ. ಕಾಂಗ್ರೆಸ್ ಪಕ್ಷದ ನಾಯಕರು ಅರ್ಥೈಸ್ಕೋಬೇಕು. ಇಷ್ಟು ದಿವಸ ತಾಳ್ಮೆಯಿಂದ ಇದಾರ, ಇವ್ರೇನು ಮಾಡ್ತಾರ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಅವರ ತಾಳ್ಮೆ ಕಟ್ಟೆ ಒಡೆಯೋದಕ್ಕಿಂತ ಮುಂಚೆನೆ ಈ ಕ್ಷೇತ್ರದವ್ರನ್ನ ನೀವು ವಿಧಾನ ಪರಿಷತ್ಗೆ, ರಾಜ್ಯಸಭೆಗೆ, ಲೋಕಸಭೆಗೆ ಗುರುತೆ ಮಾಡದೆ ಹೋದ್ರೆ ಮುಂದೆ ಅಂತದೊಂದು ದಿನದಲ್ಲಿ ತಾವು ಕೆಟ್ಟ ದಿನಗಳನ್ನು ಎದುರಿಸ್ಬೇಕಾಗ್ತದೆ ಕಾಂಗ್ರೆಸ್ನ. ಓಕೆ, ತಾವು ನಮ್ಮ ರೋಣ ಮತಕ್ಷೇತ್ರದೊಳಗ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಎಲ್ಲ ಜನಪ್ರತಿಗಳ ಸಂಪರ್ಕ ತಮಗೆ ಈ ಹಿಂದಿನಿಂದ ಇದೆ. ಪ್ರಮುಖವಾಗಿ ಹಿಂದೆ ಇರ್ತಕ್ಕಂಥ ಶಾಸಕರಾಗಲಕ್ಕ ಮಾಜಿ ಸಚಿವರಂತ ಕಾಕಪ್ಪ ಬಂಡಿಯವ್ರ ಜೊತೆ ಆಯ್ತು, ಹಾಗೂ ಈಗಿರ್ತಕ್ಕಂಥ ಶಾಸಕರು ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ GS ಪಾಟೀಲ್ ಅವರು ಆಗಿರ್ಬೋದು. ಇಬ್ಬರ ಜೊತೆನೂ ತಾವು ಒಡನಾಟ ಹೊಂದಿದಂತ ವ್ಯಕ್ತಿ. ಪ್ರಮುಖವಾಗಿ ನೀವು ಕಳಕಪ್ಪ ಬಂಡಿಯವ್ರ ಜೊತೆ ಒಡನಾಟ ಹೊಂದಿದಾಗ ಅವರ ವ್ಯಕ್ತಿತ್ವ ಬಗ್ಗೆ ಏನ್ ಅನಿಸ್ತು ನಿಮ್ಗೆ? ಕಳಕಪ್ಪ ಬಂಡಿಯವರು ಒರಟ ಅಂತ ಕಾಣ್ತಾರ. ಬಹುಶಃ ಅವರ ಆತ್ಮ ಬಹಳಷ್ಟು ಅವರು ಮೃದು ಇದೆ. ಆದ್ರ ಅವರು ಅವರಲ್ಲಿ ಮೆಚ್ಚೋ ಗುಣ ಏನಂದ್ರ ಏನನ್ನ ನೇರವಾಗಿ ಹೇಳ್ಬೇಕು ಅದನ್ನ ನೇರವಾಗಿ ಹೇಳ್ತಾರ. ಆದ್ರ ಅವ್ರ ಸುತ್ತಮುತ್ತಲು ಇರ್ತಕ್ಕಂಥವ್ರ ಕಿವಿ ಮಾತನ್ನು ಕೇಳಿ ಅನೇಕ ವಿಚಾರದಲ್ಲಿ ಅವರು ತಪ್ಪು ಹೆಜ್ಜೆಗಳನ್ನ ಇಟ್ಟಾರ. ಅವ್ರು ನಾನು ತಪ್ಪು ಹೆಜ್ಜೆ ಇಟ್ಟಾಗ ಖಂಡನೆ ಮಾಡ್ತೇನೆ, ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಪ್ರಶಂಸೆ ಮಾಡ್ತೇವೆ. ಅವ್ರು ವಿರೋಧ ಪಕ್ಷದವ್ರು ಇದ್ರು ಕೂಡ ನಾವು ಅದನ್ನೇನಿಲ್ಲ, ಒಳ್ಳೆ ಕೆಲಸ ಮಾಡಿದ್ರೆ ಪ್ರಶಂಸೆ ಮಾಡ್ತೇವೆ. ಹಾಗೆ ನಮ್ಮ GS ಪಾಲ್ರ ಬಗ್ಗೆ ನಾವು ಒಂದು ಯಾಕೆ ಅತಿಯಾಗಿ ಹಚ್ಕೊಂತೀವಿ ಮಾತಾಡ್ತೀವಿ ಅಂದ್ರ ಅವ್ರಿಗೆ ಜಾತಿ ಇಲ್ಲ, ಯಾವತ್ತೂ ಕೂಡ ಜಾತಿ ಮಾಡಿಲ್ಲ, ನಮಗ ಕಂಡು ಬಂದಿಲ್ಲ. ಆ ಕಾರಣಕ್ಕಾಗಿ ಎಲ್ಲರನ್ನ ಸಮಾನವಾಗಿ ಕಾಣ್ತಕ್ಕಂಥ ಒಂದು ಮಾತೃ ಹೃದಯ ಇರ್ತಕ್ಕಂಥ GS ಪಾಲ್ರು ಇದಾರ. ಆ ಕಾರಣಕ್ಕಾಗಿ ಅವರಲ್ಲಿ ಮಾತೃ ಹೃದಯವನ್ನು ನೋಡ್ಲಿಕ್ಕಾಗಿದೆ. ಅನಂತರ ಒಟ್ಟಾರೆ ನಾವು ರಾಜಕೀಯ ಪಕ್ಷ ರಾಜಕಾರಣ ಮಾಡುವ ಹೊತ್ನ್ಯಾಗ ಯಾರನ್ನು ಟೀಕೆ ಟಿಪ್ಪಣಿ ಮಾಡಿರ್ಬೋದು. ಅದನ್ನ ಮೀರಿನೂ ಕೂಡ ರೋಣದ ಮತಕ್ಷೇತ್ರದ ರಾಜಕಾರಣದ ಶಾಸಕರ ಬಗ್ಗೆ ಮಾತಾಡಿದಾರ. ನಿಜವಾಗಲೂ ರೋಣದ ಮತಕ್ಷೇತ್ರದ ಜನರು ಧನ್ಯರು. ಇಲ್ಲಿ ಯಾವುದೇ ಇಲ್ಲಿಂದ ಗೆದ್ದು ಹೋದಂತ ಶಾಸಕರು ಕೂಡ ಅಂತ ಪರಿ ಜನರ ಮೇಲೆ ದರ್ಪ ದೌರ್ಜನ್ಯ ಮಾಡದಂಥದ್ದು ಕಂಡಿಲ್ಲ. ನಾವೆಲ್ಲ ಅಂದಾನಪ್ಪ ದೊಡ್ಡಮೇಟಿ ಅವರು ಇರ್ಬೋದು, ಜ್ಞಾನದೇವ ದೊಡ್ಡಮೇಟಿ ಇರ್ಬೋದು, ನೀಲಗಂಗಯ್ಯ ಪೂಜಾರಿ ಇರ್ಬೋದು, ವೀರಣ್ಣ ಮತ್ತಿಕಟ್ಟಿ ಇರ್ಬೋದು, ಶ್ರೀಶೈಲಪ್ಪ ಬಿದರೂರವ್ರು ಇರ್ಬೋದು, GS ಪಾಲ್ರಿ ಇರ್ಬೋದು, ಕಳಗಪ್ಪ ಬಂಡಿಯವ್ರು ಇರ್ಬೋದು, ಮುಂದೆ ಯಾರಿನ ಶಾಸಕರು ಹೊಸಬ್ರು ಬರ್ಬೋದು. ಎಲ್ಲಾ ಶಾಸಕರಲ್ಲಿ ಆಗಿನ ಚುನಾವಣೆ ಸಂದರ್ಭದಲ್ಲಿ ಏನ ರೋಷಾವೇಶದಿಂದ ಮಾತುಗಳನ್ನು ಚುನಾವಣೆಯಲ್ಲಿ ಆಡ್ತಲ್ಲ, ಅದನ್ನ ಬಿಟ್ಟರೆ ಉಳಿದ ದಿನದಲ್ಲಿ ಆ ರೀತಿ ಇವತ್ತ ನಡ್ಕೊಂಡಿಲ್ಲ. ಒಳ್ಳೆ ರೀತಿಯ ಮಾಡಿದ್ರ ಅವ್ರವ್ರ ಕಾಲಘಟ್ಟದಲ್ಲಿ ಸಮಯ ಸಿಕ್ಕಾಗ ಅಭಿವೃದ್ಧಿ ಕೆಲಸವನ್ನು ಕೂಡ ಎಲ್ಲರೂ ಕೂಡ ಮಾಡಿದ್ದಾರೆ. ಆದ್ರ ಇವತ್ತು ನಾವು ನಮ್ಮೂರಿನವರಾದಂತ ಕಳಕಪ್ಪ ಬಂಡಿಯವ್ರಿಗೆ ಬಗ್ಗೆ ಬಹಳ ಹೆಮ್ಮೆ ಅಭಿಮಾನ ಇತ್ತು. ಆದ್ರೆ ಅವರು ಇವತ್ತು ಅವರ ಸಂಕುಚಿತ ಮನೋಭಾವದಿಂದ ಇವತ್ತು ಗಜೇಂದ್ರಗಢದ ಜನತೆ ಅವರಿಂದ ಹಿಂದೆ ಸರಿದಿದ್ದಾರ. ಅಂದ್ರ ಅವರ ಒಂದು ವರ್ತನೆಯಿಂದ ಹಿಂದೆ ಸರಿದಾರ. ಅವ್ರ ವರ್ತನೆ ಸುಧಾರಣೆ ಆಗದಿದ್ರ ಇನ್ನು ಜೀವಮಾನದ ಎಂದು ಕೂಡ ಅವರು ಈ ಕ್ಷೇತ್ರಕ್ಕೆ MLA ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಪ್ರಚಲಿತ ವಿದ್ಯಮಾನದೊಳಗೆ ರಾಜ್ಯ ಸರ್ಕಾರದೊಳಗೆ ಪ್ರಮುಖವಾಗಿ ಇವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಇವಾಗ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಿ DK ಶಿವಕುಮಾರ್ ಅವರಿಗೆ ಬಿಟ್ಟು ಕೊಟ್ಟು ಒಂದು ಮೇಧಾವಿ ರಾಜಕಾರಣಿ ಅನಿಸ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ಅಲ್ಲೆಲ್ಲೋ ಒಂದು ಅನಿಸ್ತದ, ಹಾಲುಮತ ಸಮಾಜದ ರಾಜ್ಯದ ಹಿರಿಯ ಮುಖಂಡರನ್ನ ಬದಿಗೆ ಸರಿಸಿದಾರ ಎನ್ನುವ ಪ್ರಶ್ನೆ ಸಮಾಜದ ಜನರನ್ನು ಕಾಡ್ಲಿಕ್ಕೆ. ಇದಕ್ಕ ನಿಮ್ಮ ಈಗ ಸಹಜವಾಗಿ ಕರ್ನಾಟಕದ ಜನ ಹಾಲುಮತ ಸಮಾಜ ಅಷ್ಟಲ್ಲ, ಎಲ್ಲ ಜನರ ನಾಲಿಗೆ ಮೇಲೆ ಇರ್ತಕ್ಕಂಥದ್ದು ಒಂದೇ. ಸಿದ್ದರಾಮಯ್ಯರನ್ನ
ಇಳಿಸಬಾರ್ದಾಗಿತ್ತು, ಇನ್ನೆರಡು ವರ್ಷ ಇರಬೇಕಾಗಿತ್ತು ಅಂತಕ್ಕಂಥ ಭಾವನೆ ನನಗೂ ಕೂಡ ವೈಯಕ್ತಿಕವಾಗಿ ಅಂಥದ್ದೊಂದು ಭಾವನೆ ಇದೆ. ಆದರೆ ಒಂದು ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಪಕ್ಷವಾಗಿ ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವ್ರು ನೋಡ್ತಕ್ಕಂಥದ್ದು ಅವ್ರದ್ದು ಕೂಡ ಕರ್ತವ್ಯ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವ್ರು ಮಂಡತನವಾದ ಮಾಡಿದ್ರ ಅವ್ರು ರಾಜೀನಾಮೆ ಕೊಡೋಕ್ಕಾಗ ಆಗಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ. ಆದ್ರ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಲ್ ಮತಸ್ಥರಲ್ಲಿ ಹುಟ್ಟಿ ಬಂದಿರೋದ್ರಿಂದ ಕೊಟ್ಟ ಮಾತಿಗೆ ತಪ್ಪು ನಡೆಯಲಾರೆ ಅಂತಕ್ಕಂಥ ಸಂದೇಶ ಇವತ್ತ ಅಧಿಕಾರ ತ್ಯಾಗ ಮಾಡೋದ್ರ ಮೂಲಕ ದೇಶದ ಸಜ್ಜನ ಸರಳ ರಾಜಕಾರಣಿಯ ಪಟ್ಟಿಯಲ್ಲಿ ಸಿದ್ದರಾಮಯ್ಯರವರು ಮಿನುಗು ನಕ್ಷತ್ರದ ತರ ಕಾಣ್ಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಾವು ಸಂತಸ ಪಡ್ತೇವೆ. ಯಾಕಂದ್ರ ಸಿದ್ದರಾಮಯ್ಯನವ್ರು ಹೇಳಿದ್ರು ಹೈಕಮಾಂಡ್ ಯಾವತ್ತು ಹೇಳಿತ್ತು ಅವತ್ತು ರಾಜೀನಾಮೆ ಅಂತ ಹೇಳಿದ್ರು. ರಾಹುಲ್ ಗಾಂಧಿ ಅವ್ರ ಮಾತಿಗೆ ತುಟಿ ಪಿಟ್ಟಿ ಕಣ್ಲಾರ್ದೆ ಇವತ್ತ ರಾಜೀನಾಮೆ ಕೊಟ್ಟಿದಾರ. ಅಧಿಕಾರ ನಮ್ಮಿಂದ ಇವತ್ತ ಹೋಗಿರ್ಬೋದು, ಆದ್ರೂ ಕೂಡ ಇವತ್ತ ನಾವು ಹಾಲ್ ಮತಸ್ಥರು ಎದೆ ಉಬ್ಬಿಸ್ಕೊಂಡು ಹೇಳ್ಬೇಕಾಗಿದೆ, ಸಿದ್ದರಾಮಯ್ಯನವರು ನುಡಿದಂತೆ ನಡೆದಂತವ್ರು. ಹಾಲ್ ಮತಸ್ಥರು ಎಂದೂ ಕೂಡ ರಾಜಕಾರಣದಲ್ಲಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ಕೊಟ್ಟಂತವ್ರು ಸಿದ್ದರಾಮಯ್ಯನವರು. ಸಹಜವಾಗಿ ನಮ್ಗೆ ಆಸೆ ಇದೆ ಸಿದ್ದರಾಮಯ್ಯ ಇನ್ನಿಷ್ಟು ಇರ್ಬೇಕು, ಅವ್ರು ಸಹಾಯ ಮಾಡಿರ್ಬೇಕಂತ ಬಯಸ್ತೇವೆ. ಆದ್ರೂ ಕೂಡ ಪಕ್ಷ ಅವರಿಗೆ 17 ವರ್ಷಗಳ ಕಾಲ ಶಾಸಕಾಂಗ ಪಕ್ಷದ ನಾಯಕತ್ವವನ್ನು ಕೊಟ್ಟಿದೆ, ವಿರೋಧ ಪಕ್ಷ ಸ್ಥಾನವನ್ನು ಕೊಟ್ಟಿದೆ, 8 ವರ್ಷ ಸುದೀರ್ಘ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷವನ್ನ ಅಭಿನಂದಿಸ್ತೇವೆ. ಓಕೆ, ಇಂಥ ಸಂದರ್ಭದೊಳಗ ಇವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಈಗ ಪ್ರಮಾಣ ವಚನ ಸ್ವೀಕರಿಸಿ ಆಡಳಿತ ನಡೆಸ್ತಾ ಇದ್ದಾರೆ ಕಳೆದ 1 ತಿಂಗಳಿಂದ. ಇಂತಹ ಸಂದರ್ಭದೊಳಗ ರೋಣ ಮತಕ್ಷೇತ್ರಕ್ಕೆ GS ಪಾಟೀಲರಿಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಇಲ್ಲಿ ಜನರು ಕಾಣ್ಲಿಕ್ಕತ್ತದ. ಸಚಿವ ಸಂಪುಟ ಈಗಿನ ನಮ್ಮ ಮಾಹಿತಿ 100ಕ್ಕೆ 100% ಸನ್ಮಾನ್ಯ GS ಪಾಟೀಲರು ಆಗ್ತಕ್ಕಂಥ ಕನಸು ಈಡೇರ್ತದ. ಬರೀ ಕೇವಲ ರೋಣ ಮತಕ್ಷೇತ್ರ ಅಲ್ಲ, ಇಡೀ ನಾಡಿನ ಜನತೆ, ಅದರಲ್ಲಿ ಮುಖ್ಯವಾಗಿ ಗದಗ ಜಿಲ್ಲೆ ಜನತೆ, ಗದಗ ವಿಧಾನಸಭಾ ಮತಕ್ಷೇತ್ರದ ಜನತೆಯನ್ನು ಕೂಡ ಇದೊಂದು ಸಾರಿ GS ಪಾಟೀಲ್ಗೆ ಅವಕಾಶ ಕೊಡ್ಬೇಕಂತಕ್ಕಂಥ ಹಂಬಲ ಇದೆ, ಬಯಕೆ ಇದೆ, ಸಹಜ ಇದೆ. ಯಾಕಂದ್ರ ಅವರ ಹಿರಿತನದ ಆಧಾರದಲ್ಲಿ ಅವ್ರಿಗೀಗ 80 ಇಳಿ ವಯಸ್ಸಿನಲ್ಲಿ ಕೂಡ ಯುವಕರನ್ನ ಆಚಿಸುವಂತೆ ಓಡಾಡಿ ಪಕ್ಷದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉತ್ತಮವಾಗಿ ಶಾಸಕರಿಗೆ ಕಾರ್ಯ ಮಾಡಿದ್ದಾರೆ. ಅವರು ಸಚಿವ ಸಂಪುಟದಲ್ಲಿ ಇರ್ಬೇಕಂತಕ್ಕಂಥ ನಮ್ಮೆಲ್ಲರ ಬಯಕೆ ಕೇವಲ ಕಾಂಗ್ರೆಸ್ ಇಂದಲ್ಲ, ಬಿಜೆಪಿ ಅವರು ಕೂಡ GS ಪಾಟೀಲ್ ಮಂತ್ರಿ ಆಗ್ಬೇಕ್ರಿ ಒಮ್ಮೆರ ಅಂತಕ್ಕಂಥ ಮಾಡ್ರೆ. ಇದೆಲ್ಲ ಕೂಡ ನಾವು ಕಾರ್ಯಕರ್ತರು ಮಾನ್ಯ ಸ್ವಯಂ ಪ್ರೇರಿತ ಸಿದ್ಧಗಂಗಾ ಮಠದಿಂದ ಹಿಡಿದು ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದ್ವಿ. ಅವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಪಕ್ಷದ ಅಧ್ಯಕ್ಷರಂತ ಹರಿಪ್ರಸಾದ್ ಅವರು ಕೊಟ್ಟ ಭರವಸೆ ನೋಡಿದ್ರ ನಮ್ಗೆ ಖಂಡಿತವಾಗಿ ಸನ್ಮಾನ್ಯ ಶ್ರೀ GS ಪಾಟೀಲ್ ಅವರು ಮಂತ್ರಿ ಆಗ್ತಾರಂತಕ್ಕಂಥ ನಂಬಿಕೆ ಇದೆ. ಆಗ್ತಾರ. ಅವ್ರು ಆಗೋದ್ರ ಮೂಲಕ ಈ ಕ್ಷೇತ್ರ ಇನ್ನಿಷ್ಟು ರೈತ ಪರವಾದಂತ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡ್ತಾರ. ಯಾಕಂದ್ರೆ GS ಪಾಟೀಲ್ ರೈತ ಕುಟುಂಬದಿಂದ ಬಂದಂತವ್ರು, ರೈತರ ಬಗ್ಗೆ ಕಾಳಜಿ ಇದ್ದಂತವ್ರು. ಅವ್ರನ್ನ ಕೃಷಿ ಮಂತ್ರಿ ಮಾಡಿದ್ರ ಇಡೀ ರಾಜ್ಯದಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತಕ್ಕಂಥ ಭಾವನೆಯಿಂದ ನಾವು ನಿರೀಕ್ಷೆ ಇದ್ದೇವೆ. ಪಕ್ಷನೂ ಕೂಡ ಅವರ ಕೆಲಸವನ್ನು ಗುರುತಿಸಿ ಕೊಡ್ತಾರಂತಕ್ಕಂಥ ನಂಬಿಕೆಯಲ್ಲಿ ನಾವಿದೆ, ಖಂಡಿತ ಕೊಡ್ತಾರೆ. ಓಕೆ, ಒಂದೇನಂದ್ರೆ ಕಾಂಗ್ರೆಸ್ ಪಕ್ಷದೊಳಗೆ ಗೋಗೆರೆಯುವಂತ ಸ್ಥಿತಿ ಯಾಕೆ? ಇವಾಗ ನಮ್ಮ ಗದಗ ಜಿಲ್ಲಾದೊಳಗೆ GS ಪಾಟೀಲ್ ಆಗಿರ್ಬೋದು, HK ಪಾಟೀಲ್ ಆಗಿರ್ಬೋದು, ಈ ಒಂದು ಮೇಧಾವಿಗಳ ರಾಜಕಾರಣಿಗಳಿದ್ದಾರೆ ಕಾಂಗ್ರೆಸ್ ಪಕ್ಷದೊಳಗೆ. ಆದ್ರೆ GS ಪಾಟೀಲ್ ಸಚಿವ ಸ್ಥಾನ, ಮಂತ್ರಿ ಸ್ಥಾನ ತಗೊಳ್ಬೇಕಂತ ಇಂಥ ಹೋಗಿರುವಂತ ಸ್ಥಿತಿ ಯಾಕೆ? ಅವರ ಆದ್ಯತೆ ಮೇರೆಗೆ ಅವರ ಹಿರಿಯ ತನ ಯಾಕೆ ಪರಿಗಣಿಸ್ತಿಲ್ಲ? 4 ಬಾರಿ ಅವರು ಶಾಸಕರಾಗಿ ಋಣ ಮತಕ್ಷೇತ್ರದ ಕೆಲಸ ನಿರ್ವಹಿಸ್ಕೊಂಡು ಬಂತ ಹಿರಿಯ ಒಂದು ರಾಜಕಾರಣಿಗಳು. ಅವರಿಗೆ ಕೊಡ್ರಿ, ಮಂತ್ರಿಗಿರಿ ಕೊಡ್ರಿ, ಸಚಿವ ಸ್ಥಾನ ಕೊಡ್ರಿ ಅಂತ ಇಷ್ಟೆಲ್ಲ ಹೋಗಿರೋದು ಸಹಿತ ಒಂದು ಚಕಾರ ಎತ್ತ ಇಲ್ಲ. ಇದು ಒಂದು ರೀತಿಯಿಂದ ಆ ಕಾಂಗ್ರೆಸ್ ಪಕ್ಷದೊಳಗೆ ಇರ್ತಕ್ಕಂಥ ಒಂದು ಖಿನ್ನತೆ ಅಂತಾರೋ ಅಥವಾ ಒಂದು ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಎಲ್ಲ ಹೋರಾಟ ಮಾಡಿ ಪಡ್ಕೋಬೇಕು ಅಂತ. ಆದ್ರೆ ಇದೊಂದು ರೀತಿ ಹೋರಾಟ ಹೋರಾಟ ಮಾಡಿ ಮಂತ್ರಿಗಿರಿ ಪಡ್ಕೋಬೇಕು. ಇಲ್ಲ ಹಂಗಲ್ಲದು. ಏನಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 136 ಶಾಸಕರು ಗೆದ್ದಿದ್ದಾರೆ. 4 ಜನ ಪಕ್ಷೇತರರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. 140 ಆಯ್ತು. ಇವತ್ತು ನಾವು ಲೆಕ್ಕ ಹಾಕಿ ತಾಳೆ ಹಾಕಿ ನೋಡೋದಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ 100 ಜನ ಮಂತ್ರಿ ಆಗಲಿಕ್ಕೆ ಅರ್ಹತೆಯನ್ನು ಹೊಂದಿದ್ದಾರೆ. ಸಮಸ್ಯೆ ಇದು ನಮಗೆ. ಯಾಕಂದ್ರೆ 100 ಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಇದ್ರ 100 ಮಂತ್ರಿನೂ ಕೂಡ ಮಾಡ್ಬೋದಾಗಿತ್ತು. ಇವತ್ತ ಮೊದಲಿತ್ತದ 60-70 ಮಂದಿ ಸಚಿವರಾಗುವತ್ನಾಗ ಯಾರ್ಯಾರು ಬೇಕೋ ಆದ್ರ ಇವತ್ತು ಅದನ್ನ 10% ತಂದಿಟ್ಟೋದು 34 ಅಂಕಿಯನ್ನ ನಾವು ದಾಟಂಗಿಲ್ಲ. ನೀವು 100 ಜನ ಅರ್ಹರಿದ್ರಾಗ 34 ಆಯ್ಕೆ ಮಾಡಿಕೊಂಡು ನಾವು 66 ಹೊರಗಿಡೋದೈತಲ್ಲ, ಇದು ಭಾರಿ ಕಷ್ಟದ ಕೆಲಸ ಆಗಿದೆ. ಅದಕ್ಕೆ ಇವತ್ತು ಸಚಿವ ಸಂಪುಟ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1.5 ತಿಂಗಳಾದ್ರೂ ಕೂಡ
ಇದನ್ನು ವಿಸ್ತರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಾರ್ದಂತ ನಿಜವಾದ ಏನಂದ್ರ ಇದಕ್ಕೆ ವಿಷಯ ಇದೆ. ಯಾಕಂದ್ರೆ ಯಾರು ಮಾಡ್ಬೇಕು ಯಾರು ಬಿಡ್ಬೇಕು ಅನ್ನೋದು. ಅದಕ್ಕೆ ಇವತ್ತ GS ಪಾಟೀಲ್ ಗೋಗರಿಯುವಂತ ಪ್ರಶ್ನೆ ಇಲ್ಲ. ಇವತ್ತು ಪಕ್ಷದ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ನೀವ್ಯಾರು ಮಂತ್ರಿಗಿರಿಗಾಗಿ ನಮ್ಮ ಹತ್ರ ಗೋಗೆರಿಬೇಡ್ರಿ, ನಿಮ್ಮ ಕೆಲಸ ನಿಮ್ಮ ಪಕ್ಷ ನಿಷ್ಠೆ ಅದನ್ನ ನೋಡಿ ಖಂಡಿತವಾಗಿ ನಿಮ್ಗೆ ಜವಾಬ್ದಾರಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದ್ರ ಮೇಲೆ ನಂಬಿಕೆ ಇದೆ. ಯಾಕಂದ್ರ 45 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ GS ಪಾಟೀಲ್ ಕೆಲಸ ಮಾಡಿದಾರ. ಸಾಮಾನ್ಯ ಅವರು APMC ಚುನಾವಣೆಯಿಂದ ಹಿಡಿದು ಪುರಸಭೆ ಚುನಾವಣೆಯಿಂದ ಹಿಡಿದು ಸಾಮಾನ್ಯ ರಾಜಕಾರಣಿ ಆರಂಭಿಸಿ ಇವತ್ತು ಈ ಸ್ಥಾನಕ್ಕೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಕತ್ತಾರ. ಖಂಡಿತ ಅವ್ರ ಪಕ್ಷದ ಸೇವೆಯನ್ನು ಗುರುತಿಸಿ ಮಂತ್ರಿ ಆಗ್ತಾರ ಅಂತಕ್ಕಂಥ ನಂಬಿಕೆ ನನಗಿದೆ. ಸಮಸ್ಯೆ ಅಂದ್ರ 100 ಜನ ಅರ್ಹರಿದ್ದಾರೆ, ಅದರಲ್ಲಿ 66 ಜನ ಹೊರಗಿಟ್ಟು 34 ಆಯ್ಕೆ ಮಾಡಬೇಕು. ಓಕೆ, ಅದು ಒಪ್ಕೊಳ್ಳುವಂತ ಮಾತು. ಆದ್ರೆ ಗದಗ ಜಿಲ್ಲೆದೊಳಗೆ ಒಂದು ಉಸ್ತುವಾರಿ ಸಚಿವರು ಅಂತ ಇರ್ತಾರೆ. ಗದಗ ಜಿಲ್ಲೆ ಸಚಿವರಾಗ ಎಲ್ಲ ಪರಿಗಣಿಸಬೇಕಾಗ್ತದೆ. ಜಿಲ್ಲಾವಾರು ಪರಿಗಣನೆ ಬಂದಾಗ ಕೇವಲ HK ಪಾಟೀಲ್ ಮಾತ್ರ ಮತ್ತು GS ಪಾಟೀಲ್ ಮಾತ್ರ ಪರಿಗಣನೆಗೆ ಬರ್ತದೆ. ಸಚಿವ ಸ್ಥಾನ ಜಿಲ್ಲೆಗೆ ಕೊಡ್ಬೇಕಂತ ಸಂದರ್ಭದೊಳಗೆ, ಇಂಥ ಸಂದರ್ಭದೊಳಗೆ ನೀವು HK ಪಾಟೀಲ್ ಅವ್ರ ಗಮನ ಕೇಳ್ಕೊಂಡಿದ್ರು, ರಂಗಶಮಟ್ಟಿಗೆ ತ್ಯಾಗ ಮಾಡ್ಬೇಕು, ಅವರು HK ಪಾಟೀಲ್ರು ತ್ಯಾಗ ಮಾಡಿ GS ಪಾಟೀಲ್ಗೆ ಸಚಿವ ಸ್ಥಾನ ಬಿಟ್ಟು ಕೊಡ್ಬೇಕು, ಇಂಥವೆಲ್ಲ ತಾವೇ ಕೇಳಿರ ಅಂತ ಕೇಳ್ಕೊಂಡಿದ್ದೇನೆ. ಇಲ್ಲ, ನಾವು ಸನ್ಮಾನ್ಯ HK ಪಾಟೀಲ್ರಿಗೆ ಪಕ್ಷ ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದೆ. ಯಾಕೆಂದ್ರೆ ಸಿದ್ದರಾಮಯ್ಯನವರು ಯಾಕೆ CM ಸ್ಥಾನದಿಂದ ಬಿಟ್ಟು ಇಳಿದು ಕೊಟ್ಟು ಒಂದು ತ್ಯಾಗ ಮಾಡಿ DK ಶಿವಕುಮಾರ್ಗೆ ಸ್ಥಾನ ಮಾಡೋದು, ಅದೇ ರೀತಿಯಾಗಿ ನಮ್ ಗದಗ ಜಿಲ್ಲಾದೊಳಗೆ HK ಪಾಟೀಲ್ ಅವರು ಒಂದು ತ್ಯಾಗ ಮಾಡಿ ಆ ಸ್ವರೂಪದೊಳಗೆ GS ಪಾಟೀಲ್ಗೆ ಸಚಿವ ಸ್ಥಾನ ಬಿಟ್ಟು ಕೊಡಬೇಕು ಅನ್ನೋ ಒಂದು ಕೂಗು ತಮ್ಮ ಕಡೆ ತಮ್ಮೆಲ್ಲರ ಕಾಂಗ್ರೆಸ್ ಪಕ್ಷದಿಂದ ಕೇಳಿ ಬರ್ತಾ ಇದೆ. ತಮ್ಮ ವೀರಣ್ಣ ಶೆಟ್ಟರ್ ಇವರ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಇಲ್ಲ, ಬಹಳ ಸ್ಪಷ್ಟವಾಗಿ. ಯಾಕಂದ್ರ ಕಾಂಗ್ರೆಸ್ನಾಗ ಇರ್ತಕ್ಕಂಥ ಸಣ್ಣ ಕಾರ್ಯಕರ್ತರಿಂದ ದೊಡ್ಡ ಕಾರ್ಯಕರ್ತರೊಳಗೆ ಇರೋದು ನಮ್ದು ಅಷ್ಟೇ ಬಯಕೆ, ಮತ್ತು ನಾವು HK ಪಾಟೀಲ್ರನ್ನ ಒತ್ತಾಯ ಮಾಡೋದು ಅಷ್ಟೇ. ನೀವು ಒಮ್ಮೆ 2 ವರ್ಷ ಪಕ್ಷ ಸಂಘಟನೆಯಲ್ಲೇ ತೊಡಕೊಡ್ರಿ, 2 ವರ್ಷ ಸನ್ಮಾನ್ಯ HK ಪಾಟೀಲ್ ತೊಡ್ಕೊಂಡು GS ಪಾಟೀಲ್ರಿಗೆ ಅವಕಾಶ ಮಾಡಿ ಕೊಡ್ರಿ. ಯಾಕಂದ್ರೆ ಹಿರಿಯ ಜೀವ, ಹಿರಿಯರಿದ್ದಾರೆ. 1-2 ವರ್ಷ ಬಿಡ್ರಲ್ಲ, ಪಕ್ಷ ನಿಮ್ಗೆ ಎಲ್ಲವನ್ನ ಕೊಟ್ಟೈತಿ. ಯಾಕ ಅಂತ ಆದ್ರೂ ಕೂಡ HK ಪಾಟೀಲ್ ಎಲ್ಲಿ ಕೂಡ ಅವ್ರು ನನಗ ಸಚಿವ ಬೇಕಂತ ಅವರು ಕೂಡ ಹೇಳಿಲ್ಲ. ಇಲ್ಲ, ಅವರು ಸಹಿತ ಪ್ರತಿಭಟನೆ ಮಾಡಿ ಅವ್ರ ಬೆಂಬಲಿಗರು ಅಭಿಮಾನಿಗಳು ಏನ್ ಮಾಡ್ಯಾರ ಗೊತ್ತಿಲ್ಲ. ಆದ್ರ ಬಹಳ ಸ್ಪಷ್ಟವಾಗಿ ಅವ್ರೆಲ್ಲಿ ಕೇಳಿಲ್ಲ. ನಮಗ್ ಗೊತ್ತಿರೋ ಪ್ರಕಾರ GS ಪಾಟೀಲ್ 100% ಮಂತ್ರಿ ಆಗ್ತಾರ, ಮತ್ ಮಾಡ್ಬೇಕು ಅಂತ. ಮಾಡಿಲ್ಲ ಅಂದ್ರ ಮತ್ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಹೈಕಮಾಂಡ್ಗೆ ಒಂದು ಖಡಕ ಉತ್ತರನ ರವಾನೆ ಮಾಡಿಸಕ್ ನಾವು ಸನ್ನದ್ಧರಾಗಿದ್ದೇವೆ. ಓಕೆ, GS ಪಾಟೀಲ್ ಹಂಗಾರೆ ಸಚಿವ ಸ್ಥಾನ ಖಚಿತ ಅನ್ನೋ ಆತ್ಮವಿಶ್ವಾಸ ಇದೆ. 100%. ಓಕೆ, ಮತ್ತೆ ನಮ್ಮ ರೋಣ ಮತಕ್ಷೇತ್ರದೊಳಗೆ ಬರ್ತೀನಿ ನಾ. ಮತ್ತೆ ಈ ರೋಣ ಮತಕ್ಷೇತ್ರದೊಳಗ ಇಲ್ಲಿವರೆಗೂ ಕೇಳದ 3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಅಧಿಕಾರದೊಳಗೆ ಬಂದದ. ಅಭಿವೃದ್ಧಿ ನಡೀತಿದೆ ಇಲ್ವಾ? ಈಗ ಅಭಿವೃದ್ಧಿ ನಡೀತಿದೆ ಇಲ್ಲ ಅಂತಕ್ಕಂಥದ್ದು ಬಹಳ ಒಳ್ಳೆ ಪ್ರಶ್ನೆ. ನಿಜವಾಗ್ಲೂ ಅಭಿವೃದ್ಧಿ ಕೆಲಸ ನಡೆದಿದೆ. ಯಾಕಂದ್ರೆ ಸನ್ಮಾನ್ಯ GS ಪಾಟೀಲ್ರು ನಾವು ಅವ್ರ ಹತ್ತಿರದಿಂದ ನೋಡಲ್ಲ, ಬೆಂಗಳೂರಿಗೆ ಹೋದಾಗ ಎಂದೋ ಅವ್ರು ಕೂತ್ಕೋರಲ್ಲ, ಬೆಳಗಾರದ್ರ ಮಂತ್ರಿಗಳ ಮನೆ 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 ತಿರುಗಿ ಅನೇಕ ಯೋಜನೆಗಳನ್ನು ಕೂಡ ತಂದಿದ್ದಾರೆ. ಇವತ್ತ ರೋಣ ಮತಕ್ಷೇತ್ರದಲ್ಲಿ ಮೊನ್ನೆ ತಾನಿಗೆ ಒಂದು 6 ತಿಂಗಳಿಂದ ಸನ್ಮಾನ್ಯ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಅಂದಿನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದು 200 ಕೋಟಿಗಳ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ್ರು. ಅದನ್ನು ಹೊರತುಪಡಿಸಿ ಇವತ್ತು ಅನೇಕ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು, CC ರಸ್ತೆಗಳಿರ್ಬೋದು ಕೆಲಸ ನಡೀತಾ ಇದೆ. ನಮ್ಮ ಗಜೇಂದ್ರಗಡ ತಾಲೂಕಾಗಿ 10 ವರ್ಷ ಆಗಿದ್ರು ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ತಹಶೀಲ್ದಾರ್ ಕಚೇರಿ ಇರಲಿಲ್ಲ. ಅದಕ್ಕೆ ಪ್ರಜಾಸೌಧಕ್ಕೆ ಇವತ್ತು ಕಟ್ಟಡ ಆರಂಭಿಸಿದೆ. ನಮ್ಮ ಗಜೇಂದ್ರಗಡಕ್ಕೆ ನ್ಯಾಯಾಲಯದ ಸಂಕೀರ್ಣ ಬಹಳ ಅವಶ್ಯಕತೆ ಇತ್ತು. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ತಾಲೂಕಾ ನ್ಯಾಯಾಲಯ ಕಟ್ಟಡ ಇನ್ನು 1 ತಿಂಗಳ 2 ತಿಂಗಳ ಮುಕ್ತಾಯ ಹಂತಕ್ಕೆ ಬಂದಿದೆ. ಹಾಗೇನೆ ಮೌಲಾನಾ ಸ್ಕೂಲಿಗೆ ಕೂಡ ಇವತ್ತು ದುಡ್ಡು ಆಗಿ ಕಣ್ಣಿ ನಡೀತಿದೆ. ಗಜೇಂದ್ರಗಡದಲ್ಲಿ ಕ್ರೀಡಾಂಗಣಕ್ಕೆ ಬಹಳ ವರ್ಷದಿಂದ ನಾವು ಬಹಳ ಅಷ್ಟು ಒತ್ತಾಯ ಇತ್ತು, ಬೇಡಿಕೆ ಇತ್ತು. ಎಲ್ಲೇ ಗುಡ್ಡದ ಮ್ಯಾಡ್ ಮಾಡೋಕಂತ ಪ್ರಯತ್ನ ಮಾಡಿದ್ವಿ, ಎಲ್ಲೇ ಮಾಡಿದ್ವಿ. ಇಲ್ಲಿ ಜಗತ್ತು ಸಮಸ್ಯೆ ಇತ್ತು, ಆದ್ರೂ ಕೂಡ ಅದನ್ನೆಲ್ಲ ಮೀರಿ ಮತ್ತೆ ಮೊನ್ನೆ ಕೂಡ ಜಾಗ ಖರೀದಿ ಆಗಿದೆ, ಅದಕ್ಕೆ ಹಣನ ಬಿಡುಗಡೆ ಆಗಿದೆ, ಕ್ರೀಡಾಂಗಣ ಕೂಡ ಆಗ್ತದೆ. ಒಂದೇ ಒಂದೇ ಆಗ್ತದೆ. ಮತ್ತೆ ಗ್ಯಾರಂಟಿ ಯೋಜನೆಗಳಿಗೆ ಎಲ್ಲಾ ಮನೆ ಬಾಗಿಲಿಗೆ ಹೊತ್ತ ಸರ್ಕಾರ ಮುಟ್ಟಿಸೋದ್ರಿಂದ ಸಹಜವಾಗಿ ಆಗೋ ಕೆಲಸದಲ್ಲಿ ಒಂದಿಷ್ಟು ನಿಧಾನ ಅಂತ ಅನಿಸಿದೆ, ನಮಗೂ ಕೂಡ ಅನಿಸಿದೆ. ನಿಮಗೆ ಓಕೆ, GS ಪಾಟೀಲ್ ಕುರಿತು ಈಗ ತಮ್ಮ ಅನಿಸಿಕೆ ಅಭಿಪ್ರಾಯ ಮುಕ್ತ ಮನಸ್ಸಿಂದ ಹಂಚ್ಕೊಂಡಿರಿ. ಇನ್ನು ಕೊನೆಯದಾಗಿ ಒಂದು ಸಂಶಯ, ಲಾಸ್ಟ್ ಕೊನೆಯದಾಗಿ ಜನರು ಮಂದೊಳಗುದು, HS ಸೋಂಪುರ್ ಅವರು ಸಾಕಷ್ಟು ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಸಾಕಷ್ಟು ದೊಡ್ಡ ಸಂಘಟನೆ ಕಟ್ಕೊಂಡು, ಹುಡುಗರು ಕಟ್ಕೊಂಡು, ಸಾಮೂಹಿಕ ಮೂಲಕ ಇನ್ನಿತರ ಏನೇನೋ ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ರು. ಈಗ ಆ ರೀತಿ ಮಾಡ್ತಾ ಇಲ್ಲ.
ಮಾಡ್ಲಿಕ್ಕೆ ಯಾಕೆ ಬಿಟ್ಟಿದ್ದಾರೆ? ಮಾಡ್ಬೋದಿತ್ತಲ್ಲ ಇಂಥ ಸಾಮಾಜಿಕ ಕಾರ್ಯಗಳು. ಆ ಮೂಲಕ ಜನಮನದೊಳಗೆ ನೀವು ಶಾಶ್ವತವಾಗಿ ಉಳಿಬಹುದಲ್ಲ. ನಾವು ಕೆಲಸ ನಿಲ್ಸಿವಂತ ನನಗೇನು ಅಂದಿಲ್ಲ. ನೀವೆಲ್ಲೇ ಗಮನಿಸಿದ್ರಾಗ ವ್ಯತ್ಯಾಸ ಆಗಿರ್ಬೋದು, ಆ ಕೆಲಸದಲ್ಲಿ ಕಡಿಮೆ ಆಗಿರ್ಬೋದು. ನಾವು ಅಂದಿನ ಆ ಹೋರಾಟ, ಅಂದಿನ ಆ ಕಾರ್ಯಕ್ರಮಗಳು ಯಾವಾಗ್ಲೂ ನೀವು ಸಹಜ ಸಹಜ ಆಡಳಿತ ವಿರೋಧಿ ಅಲೆಯಾಗಿ ಈಸ್ಕೊಂಡು ಬಂದಂತ ವ್ಯಕ್ತಿ. ಯಾವುದೇ ಪಕ್ಷ ಇರೋಲ್ಲ, ಅವತ್ತಿನ ಸಂದರ್ಭದೊಳಗೆ ಯಾವುದೇ ಪಕ್ಷದ ಆಡಳಿತ ಇದ್ರೂ ಸಹಿತ ತಾವು ವಿರೋಧ ಪಕ್ಷದ ನಾಯಕರಂತೆ ಒಂದು ಪ್ರತಿಭಟನೆ ಹೋರಾಟ ಮಾಡುವ ಮೂಲಕ ಒಂದು ಪ್ರಬಲವಾದಂತ ನಾಯಕತ್ವ ಮಾಡ್ಕೊಂತ ಬಂದಂತ ವ್ಯಕ್ತಿ ತಾವು. ಈಗ ಆ ಒಂದು ನಾಯಕತ್ವದ ಎಲ್ಲೋ ಚ್ಯುತಿ ಬರ್ತಾ ಇದೆ. ಕಾರಣ ಆಡಳಿತ ಪಕ್ಷದ ಜೊತೆಯಾಗಿ ತಾವು ಇದ್ಕೊಂಡಕ್ಕಾಗಿಯಾ ಅನ್ನೋ ಪ್ರಶ್ನೆ ನನಗ ಅನ್ಸುತ್ತೆ. ಒಮ್ಮೊಮ್ಮೆ ರಾಜಕಾರಣ ಸೇರಿದ್ದೇ ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ನಾವು ಸ್ವತಂತ್ರವಾಗಿದ್ದು ಸ್ವತಂತ್ರವಾಗಿ ಹೋರಾಟ ಮಾಡ್ಲಿಕ್ಕೆ ನಮ್ಗ ಯಾರ್ದು ಅಪ್ಪನೇ ಬೇಕಾಗಿರ್ಲಿಲ್ಲ ಅವಾಗ. ಇವತ್ತು ನಾವು ಏನಾದ್ರೂ ಮಾಡ್ಬೇಕಾದ್ರೆ ಆ ಪಕ್ಷದ ಚೌಕಟ್ಟನ್ನ ಬಿಟ್ಟು ಮಾಡೋದು ಒಂಚೂರು ಕಷ್ಟ ಆಗ್ತದೆ. ಅದಿದ್ದಾಗಲೂ ಕೂಡ ನಮ್ಮ ಹೋರಾಟ ಕಾರ್ಯಕ್ರಮ ಎಲ್ಲ ಕಡೆ ನಡೀತಾ ಇದ್ದಾವೆ. ಮೊನ್ನೆ ತಾನೇ ನಾವು ಜನವರಿ 26ರಂದು ಏನ ಸಂಗೊಳ್ಳಿ ರಾಯಣ್ಣನವರ ಹುತಾತ್ಮ ದಿನ ಆಚರಣೆ ಮಾಡ್ಕೊಂಡು 16ನೇ ವರ್ಷ ಆತ್ ಮಾಡ್ಲಿಕ್ಕೆ. ಅದನ್ನ ಬೆಳಗಾವಿ ಜಿಲ್ಲೆ ನಂದಗಡ ಯಾವ ರಾಯಣ್ಣನ ಹುತಾತ್ಮದ ಭೂಮಿ ಇದೆ, ಕರ್ಮ ಭೂಮಿ ಇದೆ, ಆ ಮಣ್ಣಿನಲ್ಲಿ ಮಾಡಿದ್ವಿ. 195 ವರ್ಷ ನಮ್ಮನ್ನ ಬಿಟ್ಟು ಅಗಲಿದಂತ ರಾಯಣ್ಣವ್ರನ್ನ ಬೆಳಗಾವಿಯ ಜನ ಹೇಳ್ತಾ ಇರೋದ, ಮಾಧ್ಯಮ ಹೇಳಿದ್ದು, ಅಂಥದೊಂದು ಕಾರ್ಯಕ್ರಮ ಯಾರೂ ಮಾಡಕ್ಕಲ್ಲಿ ಆಗಿರ್ಲಿಲ್ಲ. ಇವತ್ತು ರಾಯಣ್ಣನ ಸಮಾಧಿ ಪಕ್ಕದಲ್ಲಿ ನಾವು ಅಂಥದೊಂದು ಕಾರ್ಯಕ್ರಮ ಮಾಡಿ ಬಂದ್ವಿ. ಕಾರ್ಯಕ್ರಮ ಮಾಡುವಾಗ ಏನಾಗ್ತದಂದ್ರ ಕೇವಲ ಕಾರ್ಯಕ್ರಮ ಮಾಡ್ಲಿಕ್ಕೆ ನಂಗೆ ಹುಮ್ಮಸ್ ಬಾಳ ಇದೆ. ಜನ ಅದಾರ, ದುಡಿಯೋರು ಅದಾರ, ದಿನಕ್ಕೊಂದೊಂದು ಆಲೋಚನೆ ಬರ್ತದೆ, ಏನಾರು ಮಾಡ್ಬೋದು. ಆದ್ರ ಮುಖ್ಯವಾಗಿ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆ ಸಂಪನ್ಮೂಲದ್ದು. ಅವತ್ತ ಸಂಘಟನೆಯಲ್ಲಿ ಇದ್ವಿ ನಾವು. ಯಾರಾದ್ರೂ ದಾನಿಗಳಿಗೆ ಕೇಳಿದ್ರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲಾರು ನಮ್ ಜೊತೆ ಕೈ ಜೋಡಿಸ್ತಿದ್ರ. ಈಗ ನಾವು ಒಂದು ಪಕ್ಷದ ಜೊತೆ ಗುರುತಿಸಿಕೊಂಡಾಗ ಅವರೆಲ್ಲ ವಿರೋಧ ಪಕ್ಷದವ್ರು ನಮ್ಗೆ ಸಹಾಯ ಮಾಡಲ್ಲ. ಅವರು ನಾವೇನೇ ಹೇಳಿದ್ರು ನಮ್ಮ ವಿರುದ್ಧ ಹೇಳ್ತಾರ. ಅನಂತರ ಸಹಜವಾಗಿ ನಿಮ್ದ ಆಡಳಿತ ಪಕ್ಷ ಐತಿ ಅಲ್ರಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರ. ಅದು ನನಗೆ ಎಲ್ಲೋ ಕಡೆ ಒಮ್ಮೊಮ್ಮೆ ಮಜೂರ್ಗ ಅನ್ಸುತ್ತೆ, ಅವನವನ್ನ ರಾಜಕೀಯ ರಾಜೀನಾಮೆ ಕೊಟ್ಟು ಬಿಡ್ಬೇಕಂತ ಅನ್ಸುತ್ತ. ಆದ್ರೂ ಕೂಡ ತಾಳ್ಮೆಯಿಂದ ಇದ್ದೇವೆ, ಇಷ್ಟೆಲ್ಲ ಹೋರಾಟ ಮಾಡಿದ್ದೇವೆ, ಹಣ ಗುಣ ಎಲ್ಲವನ್ನೂ ಕಳ್ಕೊಂಡಿದ್ದೇವೆ. ಏನಾದ್ರೂ ಒಂದು ರಾಜಕೀಯ ಕೊಡುವ ಸ್ಥಾನದಲ್ಲಿ ನಾವು ಕೂತ್ರ ಬಡವರ ಕಲ್ಯಾಣ ಆಗ್ತಕ್ಕಂಥ ಆಶಾಭಾವನೆ ಇಟ್ಕೊಂಡು ಆ ನಿಟ್ಟಿನಲ್ಲಿ ನಾವು ತಾಳ್ಮೆ ತಗೊಂಡು ಹೊಂಟಿದ್ದೇವೆ. ಹೊರತವರಿಗೆ ಕಾರ್ಯಕ್ರಮ ಮಾಡ್ಲಿಕ್ಕೆ, ಈ ಸಾಮೂಹಿಕ ಮದುವೆ ಮಾಡ್ಲಿಕ್ಕೆ ಇವತ್ತಿಗೂ ನಮ್ಗೆ ಹುರುಪು ಹುಮ್ಮಸ್ಸಿದೆ. ಆ ಸಂಪನ್ಮೂಲ ಅನ್ನು ನಾವು ನೋಡ್ಬೇಕಲ್ಲ. ಹಿಂದೆ ನಾವು ಒಂದು ಸಾಮೂಹಿಕ ಮದುವೆ 100 ಜೋಡಿ ಮದುವೆ ಮಾಡಿದ್ರ ಅವತ್ತ 12, 13, 14 ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು. ಇವತ್ತು ನಾವೇನಾದ್ರು 100 ಮದುವೆ ಮಾಡ್ಬೇಕಂತ ಹೊಂಟಿವಿ ಅಂದ್ರ 50 ಲಕ್ಷ ಬರ್ತದೆ. ಬಂಗಾರ ಹೆಂಗಿತ್ತು? ನಾವು ಸಾಮೂಹಿಕ ಲಗ್ನ ಮಾಡಿದಾಗ 3,000, 4,000, 6,000 ಇತ್ತು ರೇಟ್. ಇವತ್ತು ಬಂಗಾರ 1.5 ಲಕ್ಷ ಇದೆ. ನಾವು 2 ಗ್ರಾಮಿನ ಬಂಗಾರ ಕೊಟ್ರ ಒಂದು ಜೋಡಿಗೆ ಬರೀ ಬಂಗಾರಕ್ಕ 30,000 ನಾವು ತರಬೇಕು. ಎಲ್ಲಿಂದ ತರೋನು? ಕಷ್ಟ ಅಲ್ಲ. ನಂತರ ನನ್ನ ಬಹಳ ಜನ ಏನೇನ ಅನ್ಕೊಂತಾರ, ಏನ್ ತಿಳ್ಕೊಂತಾರ ಗೊತ್ತಿಲ್ಲ. ಇವತ್ತು ನಮ್ಮ ಮನೆಯಲ್ಲಿ ಬಂಗಾರ, ಒಂದು ಗುಂಜು ಬಂಗಾರ ಹುಡುಕಿದ್ರು ಸಿಗಲ್ಲ. ಯಾಕಂದ್ರೆ ಒತ್ತಿ ಇಟ್ಟಂತ ಬಂಗಾರ ಅದು ಹಾಗೆ ಹೋಯ್ತು. ಇವತ್ತು ನಾನು ತಗಡಿನ ಮನೆಯಲ್ಲಿ ಇದ್ದೇನೆ, ಸ್ವಾಭಿಮಾನದಿಂದ ಬದುಕ್ತೇನೆ. ಆದ್ರೆ ಒಂದು ಗುರಿಗಾಗಿ ಹೋರಾಟ ಮಾಡ್ತೇವೆ. ಆ ಗುರಿ ನಿರೀಕ್ಷೆ ಮುಟ್ಟಿದ್ರ ಖಂಡಿತವಾಗಿ ನನಗೆ ಆಸೆ ಇದೆ. ನಾ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರು ಕೂಡ ಒಂದು 500 ಲಗ್ನ ಮಾಡಿ ರಾಹುಲ್ ಗಾಂಧಿನ ಕರೆಸ್ಬೇಕಂತ ಆಸೆ ಇದೆ. ಏನ್ ಮಾಡೋದು? ಅದೇ ಹೊಟ್ಟೆನ ಸಿಟ್ಟು ರಟ್ಟೆಗಿಲ್ಲ ಅಂತಾರಲ್ಲ, ಹಂಗೈತಿ. ಆದ್ರೆ ನನಗೆ ಒಂದು ಭರವಸೆ ಐತಿ, ಈ ಜನ ಇದಾರಲ್ಲ, ಬಡ ಜನ ಈ ಶಕ್ತಿ ತುಂಬ್ತಾರಂದ, ಅವ್ರ ಶಕ್ತಿ ತುಂಬುವಂತ ಕಾಲ ಸನ್ನಿಹಿತ ಆಗ್ಲಿ. ಅಂತದೊಂದು ಶಕ್ತಿ ಮಾಧ್ಯಮ ನಮಗೆ ಕೊಡ್ಲಿ. ಖಂಡಿತವಾಗಿ ನಿಮ್ಮ ನಿರೀಕ್ಷೆ ಇದೆಯಲ್ಲ, ಆ ನಿರೀಕ್ಷೆಗಿಂತ ಹೆಚ್ಚು ಬೇಕಾದ್ರೆ ಪ್ರತಿ 6 ತಿಂಗಳಿಗೊಮ್ಮೆ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ಕಲ್ಯಾಣ ಕೆಲಸ ಮಾಡೋಣ. ಓಕೆ, ಈಗ ಸಾಕಷ್ಟು ತಾವು ಬದುಕಿನುದ್ದಕ್ಕೂ ಹೋರಾಟ ಮಾಡ್ಕೊಂಡು ಬಂದಿರಿ. ಇಂಥ ಸಂದರ್ಭದೊಳಗ ತಮ್ಮ ಧರ್ಮ ಪತ್ನಿಯವರ ಪಾಲು ಏನ್ ಅನಿಸ್ತದೆ? ನಿಜವಾಗ್ಲೂ ಇವತ್ತು ನಾನು ನೋಡಿದ್ದೇನೆ, ಸಾಕಷ್ಟು ಹೋರಾಟ ಮಾಡಿದವರು, ಅವ್ರ ಕುಟುಂಬದ ಕೊಡುಗೆ ದೊಡ್ಡದ, ಸಾಕಷ್ಟು ಕೊಡುಗೆ ನೀಡಿರ್ತಾರೆ. ಆದ್ರೆ ಕುಟುಂಬದ ಸಪೋರ್ಟ್ನು ಸಹ ಅಷ್ಟೇ ನಮ್ಗ ಪ್ರಾಮುಖ್ಯತೆ ಪಡ್ಕೊಳ್ತದ ಇಂಥ ಸಂದರ್ಭದೊಳಗ. ಸತ್ಯ. ಯಾಕಂದ್ರ ನಮ್ಮ ಹೆಂಡತಿ ಅವ್ರ ಮನೆಯವ್ರು ಒಂದಿಟ್ಟು ಚೆನ್ನಾಗ್ಯದ್ರ. ಯಾಕಂದ್ರೆ ಅವ್ರೇನ್ ದೊಡ್ಡದಲ್ಲ, ಕೃಷಿ ಮಿಣ್ತಾನವ್ರು. ಅವರಲ್ಲಿ ನೀರಾವರಿ ಕಬ್ಬು ಬೆಳಿತಾರ, ರೈತ ಸುಖವಾಗಿದ್ರ. ಅವರು ನನ್ನ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಜಾಸ್ತಿ. ನಾವು ಒಲ್ಲೆ ಅಂದ್ರು ಅನೇಕ ಬೇರೆ ನನಗೆ ಬಂಗಾರ ತಂದು ಕೊಟ್ಟಿದ್ರು. ಅನೇಕ ಬೇರೆ ನನಗ ಹೋರಾಟ ಕಾರ್ಯಕ್ರಮಕ್ಕೂ ಕೂಡ ದುಡ್ಡನ್ನು ಕೊಟ್ರ, ಬಹಳಷ್ಟು ಸಹಾಯ ಮಾಡ್ರ. ಬಹುಶಃ ನನ್ನ ಹೆಂಡತಿ ಕೂಡ ಯಾವ್ದು ಕೂಡ ಆಸೆ ಪಟ್ಟಿಲ್ಲ. ನಾನು ಬಹಳಷ್ಟು ಬೇರೆ ದೊಡ್ಡ ಗುಣ ಇರ್ತಾರೆ. ಬಹಳಷ್ಟು ಬೇರೆ ಬೆಂಗಳೂರು ಹೋದಾಗ ಯಶಸ್ವಿ ಪುರುಷನ ಹಿಂದೆ ಒಬ್ರು ಮಹಿಳೆ ಇರ್ತಾರ ಅಂತ ಅದು ಸ್ವಾಭಾವಿಕ. ಅಂತ ಸಂದರ್ಭದೊಳಗೆ ಎಷ್ಟೋ ಬೇರೆ ಬೆಂಗಳೂರು ಹೋದಾಗ ನಾವು ಏನಾದ್ರು ಬಟ್ಟೆ ತಗೋಬೇಕಾದ್ರ
ಒಂದ್ ಸೀರೆ ತೋಲಿ ಅದ್ ಫೋನ್ ಮಾಡಿದ್ರೆ ಬ್ಯಾಡ ಅಂತ ನಾ ಅಲ್ಲಿ ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆ ಅದು ಸ್ವಲ್ಪ ವೈಯಕ್ತಿಕ ಪರಿಣಾಮ ಬೀರ್ತದ ಅದು. ಪ್ರತಿಭಟನೆ ಹೋರಾಟ ಮಾಡ್ಕೊಂಡು ಬಂದ ಸಂದರ್ಭದೊಳಗ ಸೊ ಮನಸ್ಸಿಗೆ ನೋವು ಮಾಡ್ಕೋಬೇಡ್ರಿ, ಇದು ಸ್ವಾಭಾವಿಕವಾಗಿ ನಡೀತಕ್ಕಂತ ವಿಷಯನ ತಮ್ಮ ಗಮನಕ್ಕಿದ್ದು. ಇದು ಹೋಗ್ಲಿ, ಸಡನ್ಲಿ ನಿಮ್ಗ ಕಳಕಪ್ಪ ಬಂಡಿಯವ್ರು ಫೋನ್ ಮಾಡಿ ಬಿಜೆಪಿ ಬಾ ಅಂತ ಕರೆದ್ರೆ ಏನ್ ಮಾಡ್ತೀರಿ? ಕಳಕಪ್ಪ ಬಂಡಿಯವರಲ್ಲಿ ಈಗ ಒಂದು ವರ್ಷದ ಹಿಂದೆ ಕೇಂದ್ರದ ಬಿಜೆಪಿ ಅವರಿಂದನೇ ನನಗೆ ಒಂದು ಮಾಹಿತಿ ಕೊಟ್ರು, ನೀವು ಬರ್ರಿ ಮಾತಾಡಂದ್ರು. ನಾನು ಯಾವ ಪಕ್ಷವನ್ನ ಸೇರುವಂತ ಬಯಕೆ ಒಳಗಿಲ್ಲ, ಇದ್ದ ಪಕ್ಷ ಬಿಡುವಂತ ಮನಸ್ಥಿತಿ ಒಳಗಿಲ್ಲ. ಯಾಕಂದ್ರ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ನಾನು 8 ವರ್ಷ ಸೇವೆ ಮಾಡೀನಿ, ಅದರಿಂದ ಯಾವ್ದ ಪ್ರತಿಫಲನ ತಗೊಂಡಿಲ್ಲ. ಆ ಪಕ್ಷ ಮಾಡಿದ್ದ ಕೆಲಸಕ್ಕೆ ಆ ಪಗಾರಕ್ಕಾಗಿ ನಾನು ಕಾಯಕತ್ತೀನಿ. ಪಗಾರ ಇವತ್ತು ನಾಳೆ ಸಿಗ್ತದ, ಸಿಕ್ಕಾಗ ನಾನು ಖುಷಿ ಪಡುವಂಥದ್ದಿದೆ. ಕಾಂಗ್ರೆಸ್ ಪಕ್ಷದ ಕಟ್ಟಳಾಗಿ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಈ ರಾಜ್ಯದಲ್ಲಿ ಮತ್ತೊಮ್ಮೆ 2028ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ಲಿಕ್ಕೆ ನನ್ನನ್ನು ನಾನು ತೊಡಗಿಸಿಕೊಳ್ಬೇಕಂತಕ್ಕಂಥ ಹಂಬಲ ಇದೆ. ಆ ನಿಟ್ಟಿನಲ್ಲಿ ಪಕ್ಷನೂ ನನ್ನ ಸರಿಯಾಗಿ ರೀತಿಯಲ್ಲಿ ನಡೆಸ್ಕೋಬೇಕಂತಕ್ಕಂಥದ್ದು ಕೂಡ ನನ್ನ ಅಂತರಾಳದ ಆತ್ಮ ಹೇಳ್ತದೆ ಸದಾ. ಓಕೆ, ಕೊನೆಯದಾಗಿ ನಮ್ಮ ವೀಕ್ಷಕ ಬಾಂಧವರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ವೀಕ್ಷಕ ಬಾಂಧವರು, ಬಹುಶಃ ನಾನು ಬಡತನದಲ್ಲಿ ಹುಟ್ಟಿ, ಎಷ್ಟು ಬಡತನ ಅಂದ್ರ ಅಷ್ಟು ಬಡತನದಾಗ ಇದ್ದೀವಿ. ಇವತ್ತು ಕೂಡ ಕಾರ್ಯಕ್ರಮ ಮಾಡಿದಾಗ ಈ ಸೋಂಪುರ ಹತ್ರ ಏನೇ ಜನ ಆಗ್ತಾರ, ಆದ್ರೆ ಇವತ್ತಿಗೂ ಕೂಡ ಇಲ್ಲ. ಮೊನ್ನೆ ಒಂದು ಸಂದರ್ಭದಲ್ಲಿ, ಒಂದು 2-3 ತಿಂಗಳಿಂದ ಸಂದರ್ಭದಲ್ಲಿ ನಾನು ಮಧುಮೇಹಿ ರೋಗಿ, ಶುಗರ್ ಪೇಷಂಟ್. ನನಗೆ ಹೆಂಗೆ ಇತ್ತಂದ್ರೆ ಪರಿಸ್ಥಿತಿ, 8 ದಿವಸಗಳ ಕಾಲ ಶುಗರ್ ಗುಳಿಗೆ ಖಾಲಿ ಆದ್ರೂ ತಗೊಳ್ಳಿಕ್ಕೆ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ಆದ್ರೆ ನನಗ ಬಡತನ, ನನ್ನ ಸ್ವಾಭಿಮಾನ, ನನ್ನ ಅದರಲ್ಲಿ ಮಡಿಚಿಟ್ಟಿದ್ದೇನೆ, ಒಳಗಡೆ ಮುಚ್ಕೊಂಡಿಟ್ಕೋದೇನೆ. ಅದ್ರ ಮಧ್ಯದಾಗೂ ನಾನು ನಗನಗತ ಮಾತಾಡ್ತೇನೆ. ಅಂದ್ರ ನನ್ನ ಪ್ರೀತಿಸ್ತಕ್ಕಂತ ಬಡ ಜನರ ಮುಖ ನೋಡಿದಾಗ ಈ ಜನರಿಗೆ ಏನಾದ್ರೂ ಮಾಡ್ಬೇಕು, ನಮ್ಮಂತವ್ರು ರಾಜಕೀಯದಾಗ ಇದ್ರೆ ಇಂಥ ಬಡ ಜನರ ಕಣ್ಣೀರು ಒರೆಸ್ಲಿಕ್ಕೆ ಸಾಧ್ಯ ಇದೆ. ಆ ಬಡ ಜನರ ಕಣ್ಣೀರು ಒರೆಸಲಿಕ್ಕೆ ಪ್ರಯತ್ನಕ್ಕಾಗಿ ನಾ ರಾಜಕಾರಣ ಮಾಡ್ತಿದ್ದೇನೆ ವಿನಃ ಅದನ್ನ ಬಿಟ್ಟು ಬೇರೆ ಉದ್ದೇಶಕ್ಕಿಲ್ಲ. ಯಾಕಂದ್ರೆ ನಾನು ದೇಶ ರಾಜ್ಯ ಎಲ್ಲಾ ಸುತ್ತೇನೆ. ನಮ್ಮ ಕ್ಷೇತ್ರದಂತ ಪುಣ್ಯವಂತ ಜನರ ಬಹುತೇಕ ನಾ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅನೇಕ ಸಂದರ್ಭದಲ್ಲಿ ನನಗೆ ಹೆಗಲು ಕೊಟ್ಟು ನನ್ನ ಕಷ್ಟದ ಜೊತೆ ಇದ್ದು ಯಾರಾದ್ರೂ ಸಹಾಯ ಮಾಡ್ರಂದ್ರ ಅದು ಬಡ ಜನರು ಮಾಡಿದ್ದಾರೆ ವಿನ ದೊಡ್ಡವ್ರಂತ ಯಾರು ಕೂಡ ಮಾಡಿಲ್ಲ. ನನ್ನ ಬಡ ಜನರೇ ನಂಗೆ ಆಸ್ತಿ. ಅವ್ರ ಮುಖ ನೋಡಿದ ಮತ್ತೆ ಏನಾರು ಮಾಡ್ಬೇಕನ್ನೋ ಹಂಬಲ ಬರ್ತಾ. ಆ ಕಾರಣಕ್ಕಾಗಿ ACN ಇವತ್ತು ಸ್ಟುಡಿಯೋ ಕರೆಸಿ 2 ಮನದಾಳದ ಮಾತನ್ನ ಹಂಚ್ಕೊಳ್ಳಿಕ್ಕೆ ನನಗೊಂದು ಅವಕಾಶ ಕೊಟ್ರಿ. ಯಾಕಂದ್ರ ಇನ್ನು ಬಹಳಷ್ಟು ಅದಾವ ಹೇಳೋದು, ಒಮ್ಮೆಲೆ ಎಲ್ಲ ಅವ್ನು ಹೇಳಕ್ ಆಗಲ್ಲ. ಆದ್ರೂ ಕೂಡ ACN ವಾಹಿನಿ ಮತ್ತೆ ವಾರದ ಅತಿಥಿ ಅಂತ ನನ್ನ ಕರೆದು 2 ಮಾತು ಹಂಚ್ಕೊಳ್ಳಿಕ್ಕೆ, ವೀಕ್ಷಕರಿಗೆ ನಿಮ್ ಕಿವಿ ಮುಟ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಮ್ಗ ಧನ್ಯವಾದನ ಹೇಳ್ತಾ, ಜೊತೆಗೇನೆ ಇವತ್ತ ಇದು ಇಲ್ಲಿಗೆ ಆಗದೆ ಪ್ರತಿ ವಾರ ಕೂಡ ಉತ್ತಮವರು ಕೂಡ ಅನೇಕ ಜನರಿದ್ದಾರೆ ಈ ಕ್ಷೇತ್ರದಲ್ಲಿ, ಈ ಜಿಲ್ಲೆಯಲ್ಲಿದ್ದಾರೆ. ಅವರೆಲ್ಲರನ್ನ ಕರೆದು ನಿಮ್ಮ ಸ್ಟುಡಿಯೋಕ್ಕೆ ಮಾತಾಡಿಸಿ ಅವರ ವಿಚಾರವನ್ನು ಕೂಡ ಈ ಜನರ ಮೇಲೆ ಬೆಳಕು ಚೆಲ್ತಕ್ಕಂಥ ನಿಟ್ಟಿನಲ್ಲೇ ತಾವು ಕೂಡ ಕೆಲಸ ಮಾಡ್ರಿ. ಯಾಕಂದ್ರೆ ಇವತ್ತ ಯಾವುದೋ ಒಬ್ಬ ಹೋರಾಟಗಾರನ, ಯಾವುದೋ ಒಬ್ಬ ರಾಜಕೀಯ ನಾಯಕನನ್ನ ಎತ್ತರ ಕೇಳಿಸೋದು ಮತ್ ಮನ್ಯಾಗ ಕುದಿಸೋದು ಹೆಚ್ಚು ಕೆಲಸ ಮಾಡೋದಾದ್ರೆ ಅದು ಮಾಧ್ಯಮನ. ಆ ಕಾರಣಕ್ಕೆ ನಿಮ್ಮ ಮಾಧ್ಯಮ ಬಹಳ ಸೃಜನಶೀಲವಾಗಿ ಇವತ್ತೇನ ರಾಘವೇಂದ್ರ ಕುಲಕರ್ಣಿ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ ನಾನು ಗಮನಿಸಿದ್ದೆ, ನಾನು ಈ ಹೋರಾಟ ಬದುಕ ಮೇಲೆ 32 ವರ್ಷದಲ್ಲಿ ಅನೇಕ ಮಾಧ್ಯಮದ ಗೆಳೆಯರನ್ನು ಇಲ್ಲಿಂದ ದೆಹಲಿವರೆಗೆ ನೋಡಿದ್ದೇನೆ. ಅದರಲ್ಲಿ ಬೆರಳೆಣಿಕೆಯಲ್ಲಿ ಇರ್ತಕ್ಕಂಥ ವರದಿಗಾರರಲ್ಲಿ ರಾಘವೇಂದ್ರ ಕುಲಕರ್ಣಿ ಅವರು ಕೂಡ ಒಬ್ರು. ಅಂಥವ್ರ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗ್ಬೇಕು ಇದರಲ್ಲಿ ಅಂತಕ್ಕಂಥ ಮಾತು ನಂದು ಕೂಡ ಇಲ್ಲೇ ನಿಮ್ಮ ಸ್ಟುಡಿಯೋದಾಗ ಕುಂತೀವಲ್ಲ ಹೊರಗಡೆ ನಾನು ಹೇಳಿದ್ದೇನೆ. ಆ ನಿಟ್ಟಿನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಗಜೇಂದ್ರಗಢದ ಸಾಕಷ್ಟು ಕಷ್ಟ, ನೋವು, ನಲಿವುಗಳನ್ನು ಮನದಲ್ಲಿ ತುಂಬಿಕೊಂಡು ಕಣ್ಣೀರು ಧಾರೆ ಹರಿಯುತ್ತಿದ್ದರೂ ಸಹಿತ ಅದನ್ನೆಲ್ಲ ಸಹಿತ ಮುಚ್ಚಿಟ್ಟುಕೊಂಡು ಜನರ ಕಣ್ಣೀರು ಒರೆಸುವಂತಹ ಕೆಲಸವನ್ನು ಈಗಾಗಲೇ ತಮ್ಮ ಕಳೆದ 25-30 ವರ್ಷಗಳಿಂದ ಮಾಡ್ಕೊಂತ ಬಂದಂತ HS ಸೋಂಪೂರ್ ಅವರು ತಮ್ಮ ಮನದಾಳದ ಮಾತನ್ನು ತಮ್ಮ ಮುಂದೆ ಆ ಒಂದು ಬುತ್ತಿಯ ಸ್ವಲ್ಪ ಭಾಗವನ್ನು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅದು ತಮ್ಮೆಲ್ಲರ ಮನಸ್ಸಿಗೆ ತಿಳಿಸಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು, ಧನ್ಯವಾದ. ಥ್ಯಾಂಕ್ ಯು. ತಮ್ಮೆಲ್ಲರಿಗೂ ಧನ್ಯವಾದಗಳು.